ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನೆಲ್. ಇಂದು ನಾನು ಭಾರತೀಯ ಗಣಿತಜ್ಞರಾದಂಥ ಭಾಸ್ಕರಾಚಾರ್ಯರವರು ಜಗತ್ತಿಗೆ ನೀಡಿದ ಒಂದು ಅದ್ಭುತ ಕೊಡುಗೆ ಅಂದ್ರೆ ಅದು ಬೀಜಗಣಿತ ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ಬೀಜಗಣಿತ ಅಂದ್ರೆ ಏನು, ಅದರ ಪರಿಕಲ್ಪನೆ ಏನಂತ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರಲ್ಲ, ವಿಡಿಯೋನ ಸ್ಕಿಪ್ ಮಾಡ್ದ ಕೊನೆ ತನಕ ನೋಡ್ರಿ. ಇಲ್ಲಿ ಬೀಜಗಣಿತ ಹೇಳೋದಕ್ಕಿಂತ ಮುಂಚೆ ಗಣಿತದಲ್ಲಿ ಒಟ್ಟ 3 ಶಾಖೆಗಳ, ಒಂದು ಅಂಕಗಣಿತ, ಒಂದು ಬೀಜಗಣಿತ, ಇನ್ನೊಂದು ರೇಖಾಗಣಿತ. ಅಂಕಗಣಿತ ನಾವು ಏನ್ ಕಲಿತೀವಿ ಅಂತ ನೋಡೋದು, ಅಂಕಗಣಿತ ಕೇವಲ ಅಂಕಿ ಸಂಖ್ಯೆಗಳನ್ನು ಮಾತ್ರ ಕಲಿತೀವಿ. ಅವುಗಳ ಜೊತೆಗೆ ಗಣಿತದ ಮೂಲ ಕ್ರಿಯೆಗಳು, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಇಲ್ಲಿ ನಾವು ನೋಡ್ತೀವಿ ಅಂಕಗಣಿತ ಕಲಿತೀವಿ. ನೆಕ್ಸ್ಟ್ ಬರೋದ ಏನ್ ನೋಡ್ರಿ, ರೇಖಾಗಣಿತ ನಾವು ಏನ್ ಕಲಿತೀವಿ ಅಂತ ನೋಡೋದ್ರ ಇಲ್ಲಿ 2D ಆಯಾಮ ಅಂದ್ರೆ ನೋಡ್ರಿ, 2 ಆಯಾಮದ ಆಕೃತಿಗಳು, 3 ಆಯಾಮದ ಆಕೃತಿಗಳು, ಅವುಗಳ ಗುಣಲಕ್ಷಣಗಳೇನ, ಅವಾಗ ಹೇಳಿಕೆಗಳೇನ, ಸ್ವಯಂ ಸಿದ್ಧಗಳೇನ ಅಂತ ನಾವೇನ್ ಮಾಡ್ತೀವಿ, ಕಲಿಯುವಂತ ಶಾಖೆನ ನಾವೇನಂತೀವಿ ಅಂದ್ರ ಅದು ರೇಖಾಗಣಿತ ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ಈ ಅಂಕಗಣಿತ ಗೊತ್ತಾಯ್ತು, ರೇಖಾಗಣಿತ ಗೊತ್ತಾದ್ರೆ, ಹಾಗಾದ್ರೆ ಬೀಜಗಣಿತ ಅಂದ್ರೆ ಏನಂತ ನೋಡಿದ್ರೆ ಇಲ್ಲಿ ಅಂಕೆಗಳು ಬರ್ತಾವ, ಅಂಕೆಗಳ ಜೊತೆಗೆ ಏನ್ ಬರ್ತಾವೆ, ಅಕ್ಷರಗಳ ಬಳಕೆ ಆಗ್ತೈತಿ. ಇಲ್ಲಿ ಅಂಕೆಗಳ ಜೊತೆಗೆ ಅಕ್ಷರಗಳ ಬಳಕೆ ಮಾಡುವಂತ ಒಂದು ಶಾಖೆ, ಅದು ಗಣಿತದ ಶಾಖೆ ಯಾವ್ದಾದ್ರು ಅದು ಬೀಜಗಣಿತ ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ಈ ಬೀಜಗಣಿತದ ಪರಿಕಲ್ಪನೆಯನ್ನು ಕೊಟ್ಟಂತ ವಿಜ್ಞಾನಿ ಯಾರಂತ ನೋಡೋದಾದ್ರೆ ಅದು ಭಾಸ್ಕರಾಚಾರ್ಯ ಅಂತ ಹೇಳ್ಬೋದು ನೋಡ್ರಿ. ಹೌದಾ. ಹಾಗಾದ್ರೆ ಈ ಬೀಜಗಣಿತದ ಪರಿಕಲ್ಪನೆ ಇದು ಯಾವ್ಯಾವ ಎಕ್ಸಾಮ್ದಾಗ ಅಂದ್ರೆ ಮುಂಬರುವ ಯಾವ್ಯಾವ ಎಕ್ಸಾಮ್ದಾಗ ಇದ್ರ ಸಿಲೆಬಸ್ ಐತಿ ಅಂತ ನೋಡಿದ್ರೆ PST ಸಿಲೆಬಸ್ ಐತಿ, GPST ಐತಿ, HST ಐತಿ. ಹಾಗಾಗಿ ಅದ್ರ ಸಿಲೆಬಸ್ ಥ್ರೂ ಏನ್ ಮಾಡ್ತೀನಿ ಅಂದ್ರೆ ವಿಡಿಯೋನ ಮಾಡ್ತಾ ಇದೀನಿ ನೋಡ್ರಿ. ಹಾಗಾದ್ರೆ ಅದ್ರ ಸಿಲೆಬಸ್ ನೋಡೋದ್ರ ಮೊದಲಿಗೆ ಮೂಲ ಪದಗಳು ಬರ್ತಾವ ನೋಡ್ರಿ, ಬೇಸಿಕ್ ಟರ್ಮ್ಸ್ ಅಂತ ಬರ್ತಾವ. ಅದಾದ ನಂತರ ಬೀಜಗಣಿತದ ಅಭಿವ್ಯಕ್ತಿಗಳು ಅಂದ್ರ ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತ ಬರ್ತಾವ ನೋಡ. ಬೀಜಗಣಿತದ ಅಭಿವ್ಯಕ್ತಿಗಳು ಅಂದ್ರೆ ಒಂದ, ಬೀಜೋಕ್ತಿಗಳಂದ್ರೆ ಒಂದ. ನೆಕ್ಸ್ಟ್ ಬಹುಪದಗಳ ವಿಧಗಳು ಅಂದ್ರೆ ಟೈಪ್ಸ್ ಆಫ್ ಪಾಲಿನೋಮಿಯಲ್ಸ್ ಅಂತ ಬರ್ತಾವ. ಇಲ್ಲಿ ಬಹುಪದೋಕ್ತಿಯ ವಿಧಗಳು ಯಾವ ಅಂತ ನಾವು ಸ್ಟಡಿ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಬೀಜಗಣಿತದ ಬೀಜೋಕ್ತಿಗಳ ಕ್ರಿಯೆಗಳು ಬರ್ತಾವ. ಅಂದ್ರೆ ಆಪ್ಷನ್ ಅದನ್ನ ಇಂಗ್ಲಿಷ್ನಾಗ ಆಪರೇಷನ್ಸ್ ಅಂಡ್ ಆನ್ ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆದ ನಂತರ ವಿಶೇಷ ಗುಣಲಬ್ಧಗಳು ಬರ್ತಾವ, ಅಂದ್ರೆ ಸ್ಪೆಷಲ್ ಪ್ರಾಡಕ್ಟ್ಸ್ ಬರ್ತಾವ. ನೆಕ್ಸ್ಟ್ ಅಪವರ್ತಿಸುವಿಕೆ, ಫ್ಯಾಕ್ಟರೈಸೇಷನ್ ಅಂತ ಬರ್ತೈತಿ. ನೆಕ್ಸ್ಟ್ ನಿತ್ಯ ಸಮೀಕರಣಗಳು ಬರ್ತಾವ, ಐಡೆಂಟಿಟೀಸ್ ಅಂತೀವಿ. ನೆಕ್ಸ್ಟ್ ನಿತ್ಯ ನಿಬಂಧಿತ ಸಮೀಕರಣಗಳು, ಕಂಡೀಷನಲ್ ಐಡೆಂಟಿಟೀಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಷ್ಟೆಲ್ಲ ಸಿಲೆಬಸ್ GPST ಐತಿ. PST ಸ್ವಲ್ಪ ಮಟ್ಟಿಗೆ ಕೇಳಿದ್ರೆ GPST ಸ್ವಲ್ಪ ಮಟ್ಟಿಗೆ ಏನ್ ಮಾಡ್ತಾರ, ಎಕ್ಸ್ಟ್ರಾ ಕೇಳ್ತಾನ, ಅಂದ್ರೆ ಅದಕ್ಕಿಂತ ಸ್ವಲ್ಪ ಹೈಲಿ ಮುಂದೆ ಹೋಗ್ತೈತಿ. ಆಮೇಲೆ HST ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಏನ್ ಮಾಡ್ತಾರ, ಸಿಲೆಬಸ್ ಇದ ಬಟ್ ಕೇಳೋ ಲೆವೆಲ್ ಏನಾಗ್ತೈತಿ, ಚೇಂಜ್ ಆಗ್ತೈತಿ. ಹೌದಾ. ಹಾಗಾದ್ರೆ ಈಗ ನಾವೇನು ಅದ್ರ ಒಂದೊಂದು ಏನ್ ಮಾಡೋಣ, ಸ್ಟಡಿ ಮಾಡ್ತಾ ಹೋಗೋದ ನೋಡೋಣ. ನೆಕ್ಸ್ಟ್ ಇಲ್ಲಿ ಬೀಜಗಣಿತದ ಆರಂಭ ನೋಡೋದಾದ್ರ, ಬೀಜಗಣಿತ ಅಂದ್ರೆ ಏನಂದ್ರ ಅಜ್ಞಾತ ಸಂಖ್ಯೆಗಳನ್ನ ಅಂದ್ರೆ ಗೊತ್ತಿಲ್ಲದ ಸಂಖ್ಯೆಗಳನ್ನ ಏನ್ ಮಾಡೋದು, ಕಂಡುಹಿಡಿಯುವ ಶಾಖೆ ಅಂತ ಗಣಿತದ ಒಂದು ಶಾಖೆ ಇದೆ ಅಂತ ಯಾವ್ದಂದ್ರ ಅದು ಬೀಜಗಣಿತ ಅಂತ ಹೇಳ್ಬೋದು. ಹಾಗಾದ್ರ ಇಲ್ಲಿ ನೋಡ್ರಿ, ಬೀಜಗಣಿತದ ಪರಿಕಲ್ಪನೆ ಕೊಟ್ಟವ್ರು ಯಾರು, ಭಾಸ್ಕರಾಚಾರ್ಯ. ಹಾಗಾದ್ರ ಅವ್ರ ಬೀಜಗಣಿತದ ಪರಿಕಲ್ಪನೆಯನ್ನು ಕೊಟ್ರು. ಅವ್ರ ಏನ್ ಮಾಡ್ತಾರ ಅಂದ್ರ ಸುಮಾರು ನೋಡ್ರಿ 3500 ವರ್ಷಗಳ ಹಿಂದೆ ಏನಾಗ್ತೈತಿ ಅಂದ್ರ ಅಂದ್ರೆ ಗೊತ್ತಿಲ್ಲದ ಸಂಖ್ಯೆಗಳನ್ನ ಏನ್ ಮಾಡೋದು, ಸಂಖ್ಯೆಗಳ ಬದಲಾಗಿ ಸಂಕೇತಗಳನ್ನ ಬಳಸೋದು. ಅಂದ್ರೆ ABCD ಹಿಂಗೇನೋ ಒಂದು ಸಂಕೇತಗಳನ್ನ ಬಳಸ್ಕೊಂತ ಒಟ್ಟ ಅವ್ರದ್ದು ಏನೋ ಒಂದು ನಂಬರ್ ಅಂದ ಸಂಖ್ಯೆಗಳ ಬದಲಾಗಿ ಅವ್ರ ಸಂಖ್ಯೆಗಳ ಜ್ಞಾನ ಇಲ್ಲ. ಸೊ ಹಾಗಾಗಿ ಅವರ ಅಕ್ಷರಗಳ ಮೂಲಕ ಏನ್ ಮಾಡ್ತಾರ, ಅವ್ರೊಂದೇನೋ ಬರ್ದಿರ್ತಿದ್ರು. ಹೌದಾ. ಇಂಥದ್ದು ಎಲ್ಲಿ ಮೊದಲನೇ ಈಜಿಪ್ಟ್ದಾಗ ಬಳಕೆ ಆಗಿತ್ತು. ಅದನ್ನ ನೋಡಿ ನಮ್ಮ ಭಾರತೀಯ ಗಣಿತಜ್ಞ ಏನ್ ಮಾಡ್ತಾರಂದ್ರ, ಏನ್ ಮಾಡ್ತಾರ, ಅವರು ಅದೇ ತರ ಏನ್ ಮಾಡ್ತಾರ, ನಾವು ಅವ್ರಿಗೂ ಸಂಖ್ಯೆ ಗೊತ್ತಿಲ್ಲ. ಸೊ ಅವ್ರು ಏನ್ ಮಾಡ್ತಾರ, ಹಿಂಗ ಅಕ್ಷರ ರೂಪದಲ್ಲೇನ ಬರ್ಯಾಕ ಸ್ಟಾರ್ಟ್ ಮಾಡ್ತಾರ. ಈಗ ನೋಡ್ರಿ, ಕಪ್ಪು ಐತಿ, ಸಾಮಾನ್ಯವಾಗಿ ಕಪ್ಪು ಐತಿ. ಅದೇನೋ ಕಪ್ಪು ಬರೋದು ಅಂದ್ರ ನಾವು ಸಂಖ್ಯೆದಾಗ ಬರಂಗಿಲ್ಲ. ಸೊ ಅದಕ್ಕೆ ನಾವು ಶಾರ್ಟ್ಕಟ್ ಆಗಿ ಯಾವ್ದು ಬರ್ಬೋದು, ಕ ಅಂತ ಬರಿಬೋದು. ನೀಲಿ ಐತಿ ಅಂದ್ರೆ ವರ್ಣದಾಗ, ಅಕ್ಷರದಾಗ ಅಂದ್ರೆ ವರ್ಣದಾಗೂ ಬರಕ್ ಸ್ಟಾರ್ಟ್ ಮಾಡೋರು. ನೀಲಿ ಐತಿದನ್ನ ನೀ ಅಷ್ಟೇ ಬರೋದು. ಅಂದ್ರೆ ಒಂದು ಶಾರ್ಟ್ ಕಟ್ ಆಗಿ ಮೆಥಡ್ ಬರ್ತಲ್ಲ, ಇದನ್ನ ನಾವೇಂತೀವಿ ಬೀಜಗಣಿತ. ಅಂದ್ರೆ ಶಾರ್ಟ್ ಕಟ್ ಆಗಿ ಏನ್ ಬರಿತಿಲ್ಲ, ಇದನ್ನ ನಾವು ಸಂಕೇತ ರೂಪದಾಗ ಬರಕ್ ಸ್ಟಾರ್ಟ್ ಮಾಡ್ರು. ಹಿಂಗ ಬರ್ಕೊಂತ ಏನ್ ಮಾಡ್ತಾರಂದ್ರ ಅವ್ರ ಅಕ್ಷರಗಳನ್ನ ಏನ್ ಮಾಡ್ತಾರ, ಬಳಕೆಗೆ ತರ್ತಾರ. ಹೌದಾ. ಹಾಗಾದ್ರ ಇಲ್ಲಿ ನೋಡ್ರಿ, ಅದಾದ ನಂತರ ಏನ್ ಬರಕ್ ಸಂಕೇತಗಳ ರೂಪದಾಗ ಬರಕ್ ಸ್ಟಾರ್ಟ್ ಮಾಡ್ರು. ಹಾಗಾದ್ರ ಇಲ್ಲಿ ಬೀಜಗಣಿತದ ಪಿತಾಮಹ ಅಂತ ಯಾರನ್ನ ಕರಿತೀವಿ ಅಂತ ನೋಡೋದ್ರ ಮೊಹಮ್ಮದ್ ಇಬ್ನೆ ಅಲ್ ಖ್ವಾರಿಜ್ಮಿ ಅವ್ರನ್ನ ಕರಿತೀವಿ ನಾವು. ಇಂಪಾರ್ಟೆಂಟ್ ಎಕ್ಸಾಮ್ದಾಗ ಕೇಳ್ಬೋದು ನೋಡ್ರಿ, ಬೀಜಗಣಿತದ ಪಿತಾಮಹ ಯಾರಂತ ಎಕ್ಸಾಮ್ದಾಗ ಕೇಳ್ಬೋದು. ಹಾಗಾದ್ರೆ ಇವ್ರನ್ನ ಯಾಕೆ ಬೀಜಗಣಿತದ ಪಿತಾಮಹ ಅಂತೀವಿ ಅಂತ ನೋಡೋದ್ರ, ಬೀಜಗಣಿತದ ಪರಿಕಲ್ಪನೆ ಕೊಟ್ಟರ ಯಾರ, ಭಾಸ್ಕರಾಚಾರ್ಯ. ಆದ್ರ ಬೀಜಗಣಿತಕ್ಕೆ ಸಮನಾದ ಇಂಗ್ಲಿಷ್ ವರ್ಡ್ ಯಾವ್ದಂತ ನೋಡೋದಾದ್ರ ಅದು ಅಲ್ಜಿಬ್ರಾ ಅಂತೀವಿ ನಾವು. ಹೌದಾ. ಇಂಗ್ಲಿಷ್ನಾಗ ಬೀಜಗಣಿತ ನಾವೇಂತೀವಿ, ಅಲ್ಜಿಬ್ರಾ ಅಂತೀವಿ. ಹಾಗಾದ್ರೆ ಈ ಅಲ್ಜಿಬ್ರಾ ವರ್ಡ್ ಎಲ್ಲಿಂದ ಬಂತಂತ ನೋಡೋದಾದ್ರ, ಅಲ್ಜಿಬ್ರಾ ವರ್ಡ್ ಎಲ್ಲಿಂದ ಬಂತಂತ ನೋಡೋದಾದ್ರ ಇದು ಅಲ್ಲಿ ನೋಡ್ರಿ, ಯಾವ್ದ ಅಲ್ ಜಬರ್. ಈ ಯಾರ, ಮೊಹಮ್ಮದ್ ಇಬ್ನೆ ಅಲ್ ಖ್ವಾರಿಜ್ಮಿ ಅವರು ರಚಿಸಿರುವಂತ
ಕ್ರಿಸ್ತ ಪೂರ್ವ ಯಾವಾಗ ರಚನೆ ಮಾಡಿದಂದ್ರೆ 825ರಲ್ಲಿ ಬರೆದಂತ ಪುಸ್ತಕ ಯಾವ್ದಂದ್ರ ಅಲ್ ಜಬರ್ ವಾಲ್ ಅಲ್ ಮುಗ್ಬಲಾಹ್. ಈ ಪುಸ್ತಕದ ಒಂದು ಶೀರ್ಷಿಕೆ ಏನೇನ್ ಮಾಡಿದಾರ ಅಂದ್ರೆ ಇದಕ್ಕೆ ಇಟ್ಟಿದಾರ. ಸೊ ಹಾಗಾಗಿ ಇದನ್ನ ನಾವ್ ಹೇಳ್ತೀವಿ ಅಲ್ ಜಿಬ್ರಾ ಅಂತೀವಿ. ಅಲ್ ಜಬರ್ ವಾಲ್ ಅಲ್ ಮೊಗಬಲಾಹ. ಹಾಗಾಗಿ ಇವ್ರನ್ನ ಹೇಳ್ತೀವಿ ಬೀಜಗಣಿತದ ಪಿತಾಮಹ ಅಂತ ಕರಿತೀವಿ ಅಂತ ಹೇಳ್ಬೋದು. ಹಾಗಾದ್ರೆ ಈಗ ಬೀಜಗಣಿತದ ಪಿತಾಮಹ ಯಾರಂತ ಗೊತ್ತಾದ. ಇನ್ ನೆಕ್ಸ್ಟ್ ನೋಡೋದ ಬೀಜಗಣಿತದ ಮೂಲ ಪದಗಳು ನೋಡೋದು, ಬೇಸಿಕ್ ಟರ್ಮ್ಸ್ ಆಫ್ ಅಲ್ಜಿಬ್ರಾ. ಇಲ್ಲಿ ನೋಡಿ, ಇಲ್ಲಿ ಚರಾಕ್ಷರ. ಚರಾಕ್ಷರ ನಾವು ಇಂಗ್ಲಿಷ್ ನಾಗ ಅಂತೀವಿ ವೇರಿಯೇಬಲ್ ಅಂತೀವಿ, ಹೌದಾ. ಚರಾಕ್ಷರ ಎಂಬ ಪದವು ಚರ ಅಂದ್ರೆ ಬದಲಾಗುವ, ಚರ ಅಂದ್ರೆ ಬದಲಾಗುವ ಅರ್ಥ, ಅಥವಾ ಅಕ್ಷರ ಅಂದ್ರೆ ವರ್ಣ ಅಥವಾ ಅಕ್ಷರ ಅಂತ ಹೇಳ್ತೀವಿ. ಹಾಗಾದ್ರೆ ವೇರಿಯೇಬಲ್ ಅಂದ್ರೆ ಅದ್ರ ಮೀನಿಂಗ್ ಏನ್ ಮಾಡ್ತದೆ, ಚೇಂಜ್ ಮಾಡ್ತೈತಿ, ಅದ್ರ ಬದಲಾಗ್ತೈತಿ ಅದು, ಹೌದಾ. ಹಾಗಾದ್ರೆ ಇಲ್ಲಿ ನೋಡ, ನಾವು ವೇರಿಯೇಬಲ್ ಅಂದ್ರೆ ಚರಾಕ್ಷರ ಅಂದ್ರೆ ಅದು ಬದಲಾಗುವ ಅರ್ಥ ಅಂದ್ರೆ ಫಿಕ್ಸ್ ಇರಂಗಿಲ್ಲ. ವೇರಿಯೇಬಲ್ ದ ವ್ಯಾಲ್ಯೂ ಫಿಕ್ಸ್ ಇರಂಗಿಲ್ಲ, ಅದೇನಕತಿ ಚೇಂಜ್ ಆಗ್ಬೋದು. ಇಲ್ಲ ಅದಕ್ಕಾಗಿ ನಾವು ವೇರಿಯೇಬಲ್ ಅಥವಾ ಚರಾಕ್ಷರ ನಾವು ಯಾವ್ದು ಬೇಕಾದ ಅಕ್ಷರದಿಂದ ಬಳಕೆ ಮಾಡ್ಬೋದು ನೋಡಿ. ಎ ದಿಂದ ಬರ್ಬೋದು, ಸಿ ದಿಂದ, ಕೆ, ಎಲ್, ಎಂ, ಎನ್, ಹಿಂಗ್ ಜೆಡ್, ಎಕ್ಸ್, ವೈ, ಜೆಡ್ ಯಾವ್ದೋ ಅಕ್ಷರದಿಂದ ನಾವೇನ್ ಮಾಡ್ಬೋದು ಬರಿಬಹುದು. ಹಾಗಾದ್ರೆ ಇವೆಲ್ಲ ನಮ್ದು ಚರಾಕ್ಷರಗಳು. ಇವೇನ್ ಬರ್ದಿಲ್ಲ ಇವೆಲ್ಲ ಚರಾಕ್ಷರಗಳು. ಇವನ ಅಂದ್ರೆ ಇದ್ರ ವ್ಯಾಲ್ಯೂ ಏನಕ್ಕವ ಫಿಕ್ಸ್ ಇರಂಗಿಲ್ಲ, ಇದ್ರ ವ್ಯಾಲ್ಯೂ ಏನಕ್ಕವ ಚೇಂಜ್ ಹಾಕುವಂತ ಹೋಗ್ತಾವ. ಒಂದ್ ಪದದಿಂದ ಇನ್ನೊಂದ್ ಪದಕ್ಕೆ ಏನಾಗ್ತಾವ ಅಂದ್ರ ಯಾವ ಸಂಖ್ಯೆ ಇರಲಿಲ್ಲ ಆ ಸಂಖ್ಯೆಗೆ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದ್ ಸಂಖ್ಯೆ ಮತ್ತೆ ಅದ್ರ ವ್ಯಾಲ್ಯೂ ಏನಂತೀವಿ ಚೇಂಜ್ ಆಗ್ತೈತಿ, ಅಂದ್ರೆ ಫಿಕ್ಸ್ ಇರಂಗಿಲ್ಲ. ಸೊ ಅಂತ ಪದಗಳನ್ನ ನಾವೇಂತೀವಿ ಚರಾಕ್ಷರ ಅಂತೀವಿ ಅಂತ ಹೇಳ್ಬೋದು. ಎಲ್ಲರೂ ಚರಾಕ್ಷರ ಅರ್ಥ ಆಯ್ತು ಅನ್ಕೊಂಡೇನಿ. ಇನ್ ನೆಕ್ಸ್ಟ್ ಬರೋದು ಸ್ಥಿರಾಂಕ. ಸ್ಥಿರಾಂಕ ನಾವೇಂತೀವಿ ಕಾನ್ಸ್ಟೆಂಟ್ ಅಂತೀವಿ. ಕಾನ್ಸ್ಟೆಂಟ್ ಅಂದ್ರೆ ಅದ್ರ ವ್ಯಾಲ್ಯೂ ಯಾವಾಗಲೂ ಫಿಕ್ಸ್ ಇರ್ತೈತಿ, ಹೌದಾ. ಹಾಗಾದ್ರೆ ಒಂದು ಸ್ಥಿರ ಅಥವಾ ಒಂದು ನಿರ್ದಿಷ್ಟ ಬೆಲೆ ಹೊಂದಿರುವಂತ ಸಂಖ್ಯೆ ನಾವೇಂತೀವಿ ಸ್ಥಿರಾಂಕ ಅಂತೀವಿ. ಇಲ್ಲಿ ನೋಡ್ರಿ, ಇದಕ್ಕೆ ಉದಾಹರಣೆ ನೋಡಿದ್ರೆ 2, 3, 5, 10, 15 ಅಂದ್ರೆ ನೋಡ್ರಿ, ಅಂದ್ರೆ ಸ್ಥಿರ ಅಂದ್ರೆ ಫಿಕ್ಸ್ ಅದ್ರ ವ್ಯಾಲ್ಯೂ ಯಾವಾಗೂ ಫಿಕ್ಸ್ ಇರ್ತೈತಿ. ಈಗ ನೋಡ್ರಿ ಒಂದ್ ಎಕ್ಸಾಂಪಲ್, ಈಗ ಒಂದ್ ಪೆನ್ ಐತಿ. ಈಗ ಪೆನ್ ನಾವು ಎಷ್ಟು 10 ರೂಪಾಯಿ ಕೊಡ್ತಂದ್ರೆ ಅಂತ ಇಟ್ಕೋರಿ. ಹಾಗಾದ್ರ ಈ ಪೆನ್ನಿನ ಬೆಲೆ ಎಷ್ಟೈತಿ, ನಾವು ತಂದಂತ ಪೆನ್ನಿನ ಬೆಲೆ 10 ಐತಿ. ನಾವು ಇನ್ನೊಂದು ಯಾರೋ ಒಂದು ಪೆನ್ನಿನ ತರ್ತಾರ, ಇನ್ನೊಂದು ಒಬ್ರು ಯಾರೋ ಪೆನ್ ತಂದ್ರ ಅದಕ್ಕೆ ಅವ್ರು 15 ರೂಪಾಯಿ ಕೊಡ್ತಾರೆ. ಹಾಗಾದ್ರೆ ಇಲ್ಲಿ ಪೆನ್ನಿನ ಬೆಲೆ ಏನಾಗತೈತಿ, ಪೆನ್ನಿನ ಬೆಲೆ ಫಿಕ್ಸ್ ಐತಿ. ಆದ್ರೆ ಪೆನ್ಗಳು ಅಂದ್ರೆ ತಗೊಳ್ಳೋದ್ ರೀತಿ ಏನೈತಿ ಬೇರೆ ಆಗತೈತಿ. ಅಲ್ಲಿ 10 ಅನ್ನೋದು ಫಿಕ್ಸ್, ಹೌದಾ, ಅದೇನ್ ಚೇಂಜ್ ಆಗಂಗಿಲ್ಲ. ಅದೇ ಇಲ್ಲಿ ನೆಕ್ಸ್ಟ್ 15 ಅನ್ನೋದು ಫಿಕ್ಸ್, ಅದು ಚೇಂಜ್ ಆಗಿಲ್ಲ. ಆದ್ರೆ ಪೆನ್ಗಳು ಏನಾಗತ್ತಾವ ಇಲ್ಲಿ ಚೇಂಜ್ ಆಗತ್ತಾವ. ಅಂದ್ರೆ ಅದೊಂದು ಕಂಪ್ನಿ ಪೆನ್ ಇರ್ಬೋದು, ಇದೊಂದು ಕಂಪ್ನಿ ಪೆನ್ ಇರ್ಬೋದು. ಅಂದ್ರೆ ಆ ಕಂಪ್ನಿ ಪೆನ್ ಅಂತ ಏನ್ ಹೇಳ್ತಿಲ್ಲ, ಅವ್ ಚರಾಕ್ಷರ ಅವೇನ್ ಸಂಖ್ಯೆ ಕಾನ್ಸ್ಟೆಂಟ್ ಅದಲ್ಲ, ಅವ ಏನ ಸ್ಥಿರಾಂಕ ಅಂತ ಹೇಳ್ಬೋದು ನೋಡ್ರಿ. ಅದ್ರ ಬೆಲೆ ಏನೈತಿ ಅದು ಸ್ಥಿರಾಂಕ ಅಂತ ಹೇಳ್ಬೋದು. ಇದಕ್ಕೆ ಎಕ್ಸಾಂಪಲ್ ಇದಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ಚರಾಕ್ಷರ ಅಂದ್ರೆ ಏನ, ಸ್ಥಿರಾಂಕ ಅಂದ್ರೆ ಏನಂತ ಗೊತ್ತಾಯ್ತು ಅನ್ಕೊಂಡೇನಿ. ಚರಾಕ್ಷರ ಅಂದ್ರ ವ್ಯಾಲ್ಯೂ ಏನಾಕೈತಿ ವೇರಿಯೇಷನ್ ಆಕೈತಿ, ಫಿಕ್ಸ್ ಇರಂಗಿಲ್ಲ, ಹೌದಾ. ನೆಕ್ಸ್ಟ್ ಸ್ಥಿರಾಂಕ ಅಂದ್ರ ಫಿಕ್ಸ್ ವ್ಯಾಲ್ಯೂ ಇರ್ತೈತಿ. ಇದ ಏನೋ ಚೇಂಜ್ ಆಗಂಗಿಲ್ಲ, ಫಿಕ್ಸ್ ವ್ಯಾಲ್ಯೂ ಇರ್ತೈತಿ. ನೆಕ್ಸ್ಟ್ ಏನ್ ಬರೋದ ಬೀಜ ಪದ, ಅಥವಾ ಇದ್ ನಾವು ಇಂಗ್ಲಿಷ್ನಾಗ ಟರ್ಮ್ ಅಂತೀವಿ. ಹಾಗಾದ್ರೆ ಚರಾಕ್ಷರಗಳು ಮತ್ತು ಸಂಖ್ಯೆಗಳ ಗುಣಾಕಾರ ಮತ್ತು ಭಾಗಾಕಾರ ರೂಪದಲ್ಲಿ ಒಟ್ಟಿಗೆ ಇರುವುದನ್ನು ನಾವೇನಂತೀವಿ ಬೀಜ ಪದ ಅಥವಾ ಟರ್ಮ್ ಅಂತೀವಿ. ಇಲ್ಲಿ ನೋಡ್ರಿ 7 ಅನ್ನೋದೇ ನಮ್ದ ಸ್ಥಿರಾಂಕ ಅಂದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂ. y ಅನ್ನೋದೇನ ಚರಾಕ್ಷರ, ಹೌದಾ. ಸಾರಿ, ಇಲ್ಲಿ ನೋಡ್ರಿ ಚರಾಕ್ಷರ ಇದು ಚರಾಕ್ಷರ ಅಂದ್ರ ಇದು ಚರಾಕ್ಷರ ಐತಿ, ಇದ ಏನ ಸ್ಥಿರಾಂಕ ಐತಿ. ಇವೆರಡು ಏನಾಗತೈತಿ ಇಲ್ಲಿ ಗುಣಾಕಾರ ರೂಪ, ಇಲ್ಲಿ ಏನ್ ಹೇಳತ್ತಂದ್ರ ಗುಣಾಕಾರ ಇರ್ತೈತಿ, ಹೌದಾ. ಈ ಗುಣಾಕಾರ ರೂಪದಲ್ಲಿ ಇರೋದನ್ನ ನಾವೇನಂತೀವಿ ಬೀಜ ಪದ. ಇದು 7y ಅನ್ನೋದೊಂದು ಬೀಜ ಪದ. ಅದೇ ತರ ಇಲ್ಲಿ ನೋಡ್ರಿ -14 p², ಇದು p². ಹಾಗಾದ್ರೆ ಇಲ್ಲಿ ನೋಡ್ರಿ -14 ಅನ್ನೋದೇನ ಸ್ಥಿರಾಂಕ, p² ಅನ್ನೋದೇನ ಚರಾಕ್ಷರ. ಹಾಗಾದ್ರೆ ಇವೆರಡುದ್ರ ಒಂದು ಗುಣಲಬ್ಧ ಏನಾಗಿದೆ ನಾವು ಬೀಜ ಪದ ಅಂತ ಹೇಳ್ಬೋದು. ಅದೇ ತರ ಇಲ್ಲಿ ನೋಡ್ರಿ a/π ಅಂದ್ರೆ a/π ಮೇಲೆ ಅಷ್ಟೇ a/π. ಇಲ್ಲಿ ನೋಡ್ರಿ a ಅನ್ನೋದ್ರಿಂದ ಚರಾಕ್ಷರ, ಹೌದಾ. ಅದೇ ತರ ಇಲ್ಲಿ 5 ಅನ್ನೋದ ಸ್ಥಿರಾಂಕ, ಕಾನ್ಸ್ಟೆಂಟ್ ವ್ಯಾಲ್ಯೂ. ಇದು ಇವೇನಾಗುತ್ತಾ ಅಂದ್ರ ಚರಾಕ್ಷರ ಮತ್ತು ಸಂಖ್ಯೆಗಳ ಅದೇ ಗುಣಾಕಾರ ರೂಪದಾಗಿರ್ಬೋದು ಅಥವಾ ಭಾಗಾಕಾರ ರೂಪದಾಗ ಒಟ್ಟಿಗೆ ಇರೋದನ್ನ ನಾವೇಂತೀವಿ ಬೀಜ ಪದ. ಹಾಗಾದ್ರೆ a/π ಅನ್ನೋದು ಇದೊಂದು ಬೀಜ ಪದ ಅಂತ ಹೇಳ್ಬೋದು. ಹಾಗಾದ್ರೆ ಬೀಜ ಪದ ಅಂದ್ರೆ ಏನಂತ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ನೆಕ್ಸ್ಟ್ ನೋಡೋದ್ರ ನೋಡ್ರಿ, ಇನ್ನ ಬೀಜ ಪದಗಳನ್ನು ಸಂಕಲನ ಅಥವಾ ವ್ಯವಕರಣ ಚಿಹ್ನೆಯಿಂದ ಜೋಡಿಸಿದಾಗ ಬೀಜೋಕ್ತಿ ಅಭಿವ್ಯಕ್ತಿ ಉಂಟಾಗ್ತೈತಿ ಅಂತ ಹೇಳ್ಬೋದು ನೋಡ್ರಿ, ಹೌದಾ. ಹಾಗಾದ್ರೆ ಇಲ್ಲಿ ಬೀಜ ಪದಗಳು ಕಲ್ತು ಈಗ ನಾವು ಬೀಜ ಪದ ಅಂದ್ರೆ ಒಂದು ಸ್ಥಿರಾಂಕ ಇರ್ತೈತಿ, ಒಂದು ಚರಾಕ್ಷರ ಇರ್ತೈತಿ. ಅವೆರಡನ್ನ ಕೂಡ್ಸಿದ್ರ ಅಥವಾ ಕಳೆದ್ರೆ ನಮ್ಗೆ ಏನ್ ಚಿಹ್ನೆಯಿಂದ ಕೂಡ್ಸೋದು ಕಳೆದ್ರೆ ಮಾಡಿದಾಗ ನಮ್ಗೆ ಏನ್ ಸಿಗ್ತೈತಿ ಬೀಜೋಕ್ತಿ ಸಿಗ್ತೈತಿ ಅಂತ ಹೇಳ್ತಾರ. ಬೀಜೋಕ್ತಿ ನಮಗ ಬೀಜೋಕ್ತಿ ಅಥವಾ ಅಭಿವ್ಯಕ್ತಿ, ಆಗ ಹೇಳಿದೇನ ಅಭಿವ್ಯಕ್ತಿ ಬೀಜೋಕ್ತಿ ಎರಡು ಒಂದ. ಅವೇನ ಬೀಜೋಕ್ತಿ ಅಥವಾ ಅಭಿವ್ಯಕ್ತಿ ಸಿಗ್ತೈತಿ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ನೋಡ್ರಿ 3xy + 5 ನೋಡ್ರಿ, ಇದೊಂದು ನಮ್ದ ಏನ ಬೀಜೋಕ್ತಿ ಅಂತ ಹೇಳ್ಬೋದು. ಯಾಕಂದ್ರ ಇಲ್ಲಿ 3 ಅನ್ನೋದು ಅನ್ನೋದು ಸ್ಥಿರಾಂಕ, xy ಅನ್ನೋದು ಏನಾಗೈತಿ ಇಲ್ಲಿ xy ಅನ್ನೋದು ಚರಾಕ್ಷರ, ಹೌದಾ. ನೆಕ್ಸ್ಟ್ ಇಲ್ಲಿ 5 ಅನ್ನೋದು ಇದು ಕೂಡ ಸ್ಥಿರಾಂಕ. ಹಾಗಾದ್ರೆ ಇಲ್ಲಿ ಏನೈತೆ ಬೀಜ ಪದ. ಇಲ್ಲಿ ನೋಡ್ರಿ 3xy ಅನ್ನೋದೊಂದು ಬೀಜ ಪದ, ನೆಕ್ಸ್ಟ್ 5 ಅನ್ನೋದು ಒಂದ್ ಪದ, ಹೌದಾ.
ಹಾಗಾದ್ರೆ ಇವೆರಡು ನಡುವೆ ಚಿಹ್ನೆ ಆದೈತಿ, ಇಲ್ಲಿ ಪ್ಲಸ್ ಚಿಹ್ನೆ ಐತಿ. ಹಾಗಾದ್ರೆ ಎರಡು ಬೀಜ ಪದಗಳ ನಡುವ ಅದು ಸಂಕಲನ ಬರ್ಬೋದು ಅಥವಾ ವ್ಯವಕರಣ ಬರ್ಬೋದು, ಕೂಡಿಸೋ ಚಿಹ್ನೆ ಬರ್ಬೋದು, ಕಳೆ ಚಿಹ್ನೆ ಬರ್ಬೋದು. ಆ ಚಿಹ್ನೆಯಿಂದ ಜೋಡಿಸಾಗಿದೆ ಒಂದು ಬೀಜೋಕ್ತಿ ಸಿಗ್ತಿದೆ ಅಂತ ಇದರಿಂದ ನಮ್ಗೆ ಗೊತ್ತಾಗ್ತದೆ. ಹೌದಾ? ಅದೇ ತರ ಇಲ್ಲಿ ನೋಡ್ರಿ ನೆಕ್ಸ್ಟ್ ನೋಡಿದ್ರ ಇಲ್ಲಿ ನೋಡ್ರಿ 2a ಅನ್ನೋದ 2a ಮೈನಸ್ 9 ಅನ್ನೋದ ಒಂದು ಬೀಜೋಕ್ತಿ. ಇಲ್ಲಿ 2a ಅನ್ನೋದೊಂದೇನು, ಇಲ್ಲಿ 2 ಅನ್ನೋದ ಒಂದು ಪದ, ಇದು 2a ಅನ್ನೋದು ಒಂದು ಪದ. ನೆಕ್ಸ್ಟ್ 9 ಅನ್ನೋದು ಒಂದು ಸ್ಥಿರಾಂಕ. ಹೌದಾ? ಈ 2a ಮತ್ತ 9 ಅಂದ್ರೆ ಒಂದು ಚರಾಕ್ಷರ ಒಂದು ಪದ, ಅಂದ್ರೆ ಇದೊಂದು ಪದ ಇದೊಂದು ಪದ. ಸೊ ಒಟ್ಟ ಎರಡು ಪದಗಳ ನಡುವೆ ಏನಾಗ್ತಿ ಒಂದು ಚಿಹ್ನೆ ಬಂದಿದೆ. ಹಂಗ ಎರಡು ಪದಗಳ ನಡುವೆ ಒಂದು ಚಿಹ್ನೆ ಕೂಡಿ ತಂದ್ರೆ ಅದನ್ನ ನಾವೇಂತೀವಿ ಒಟ್ಟಾಗಿ ಬೀಜೋಕ್ತಿ ಅಥವಾ ಅಭಿವ್ಯಕ್ತಿ ಅಂತೀವಿ ಅಂತ ಇದರಿಂದ ನಮ್ಗೆ ಗೊತ್ತಾಗ್ತದೆ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನೆ. ನೆಕ್ಸ್ಟ್ ನೋಡ್ರಿ, ಒಂದು ಪದವು ಅಪವರ್ತನಗಳ ಗುಣಲಬ್ಧವಾಗಿದೆ. ಚರಾಕ್ಷರವನ್ನು ಹೊಂದಿರುವ ಅಪವರ್ತನಗಳನ್ನು ಬೀಜ ಅಪವರ್ತನಗಳು ಎನ್ನುವರು. ಹಾಗಾದ ಇಲ್ಲಿ ನೋಡಿ ಇದೊಂದು ಪದ ನಮ್ದಿದೆ. ಎಕ್ಸಾಂಪಲ್ ನೋಡಿದ್ರೆ ಇದೊಂದು ಪದ 5m ಅನ್ನೋದು ಒಂದು ಪದ. ಈ 5m ಅನ್ನೋದು ಇದು ಚರಾಕ್ಷರವನ್ನು ಹೊಂದಿರುವ ಅಪವರ್ತನಗಳನ್ನು ಬೀಜ ಅಪವರ್ತನಗಳು ಅಂತೀವಿ. ಇದು 5 ಇದು m ಎನ್ನಿಂದ ಚರಾಕ್ಷರ. ಈ m ಅನ್ನ n ನೋಡ್ರಿ 5m ಇಂಟು n. ಹಾಗಾದ ಇಲ್ಲಿ ನೋಡಿ 5m ಏನಿದೆ ಇದ್ರ ಗುಣಲಬ್ಧ ಆಗಿದೆ. ಅಂದ್ರೆ ಒಂದು ಪದ ಏನೈತಿ ಅಪವರ್ತನಗಳು, ಇದೊಂದು ಪದ ಅಂದ್ರೆ ಇದೊಂದು ಪದ ಅಂದ್ರೆ ಇದ್ರ ಗುಣಲಬ್ಧ, ಇದ್ರ ಗುಣಲಬ್ಧ ಕೂಡಿದಾಗ ನಮ್ಗೆ ಏನಾಗ್ತೀವಿ ಒಂದು ಪದ ಸಿಗತೈತಿ. ಹಾಗಾದ್ರೆ ಇಂಥವು ನಾವ್ ಹೇಳ್ತೀವಿ ಇಂಥ ಚರಾಕ್ಷರವನ್ನು ಹೊಂದಿದ ಅಪವರ್ತನಗಳನ್ನ ನಾವು ಬೀಜ ಅಪವರ್ತನಗಳು ಅಂತೀವಿ. ಅದೇ ತರ ಇದ್ ನೋಡ್ರಿ 8xy. 8 ಅನ್ನೋದು ನೋಡಿ 8xy ಅನ್ನೋದು ಒಂದು ಪದ. ಅದ್ರಾಗ xy ಅನ್ನೋದೇನ ಚರಾಕ್ಷರ ಅದಾವ. ಇದ್ರ ಗುಣಲಬ್ಧಗಳ ಗುಣಲಬ್ಧ ಕೂಡ ಏನಾಗೈತಿ ಒಂದು ಪದ ರೆಡಿ ಆಗೈತಿ. ಹಾಗಾಗಿ ಇದನ್ನ ನಾವೇಂತೀವಿ ಬೀಜ ಅಪವರ್ತನಗಳು ಅಂತೀವಿ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ಅದೇ ತರ ಇಲ್ಲಿ ನೋಡಿ ಬೀಜೋಕ್ತಿಗಳು ಅಂದ್ರೆ ವೃಕ್ಷ ಚಿತ್ರ ಬಾಣಿದೆ ನೋಡ್ರಿ. ಇಲ್ಲಿ ಬೀಜೋಕ್ತಿ ಇದು ನಮ್ದ 5xy² ಅನ್ನೋದು ಮೈನಸ್ 7x² y. ಇದು ನಮ್ಮದ ಬೀಜೋಕ್ತಿ. ಈ ಬೀಜೋಕ್ತಿದಾಗ ಇದ್ರ ಬೀಜ ಪದಗಳು ನೋಡೋದಾದ್ರ ಇಲ್ಲಿ ನೋಡಿ 5xy² ಒಂದು ಪದ. ಇಲ್ಲಿ ಮೈನಸ್ ಚಿಹ್ನೆ ಐತಿ, ಮೈನಸ್ ಚಿಹ್ನೆ ತಗೋಬೇಕು. ಬರೀ ಮೈನಸ್ ಅಷ್ಟು ಬರೀ ಸಂಖ್ಯೆ ಅಷ್ಟು ತಗೋದಿದ್ವಿ. ಇದ್ರ ಹಿಂದೆ ಚಿಹ್ನೆ ಯಾವ್ದೈತಿಲ್ಲ ಆ ಚಿಹ್ನೆ ತಗೊಂಡ ಬರ್ಬೇಕಾಗತ್ತೆ ನಾವು. 7x² ಮೈನಸ್ 7 ನೋಡ್ರಿ ಸಾರಿ ಮೈನಸ್ 7x² ಅನ್ನೋದನ್ನ ಇದೊಂದು ಪದ. ಹಾಗಾದ್ರೆ ಇದ್ರ ಅಪವರ್ತನಗಳು ನೋಡಿದ್ರ ಇದು ನೋಡಿ ಇದು 5 ಇಂಟು x ಇಂಟು y² ನಾವು y ಇಂಟು y ಬರಿಬಹುದು. y ಇಂಟು y² ಹಾಗಾಗಿ ಇದು ನಾಲ್ಕುಗಳ ಅಪವರ್ತನ ಯಾವ ಇದು ಈ ನೋಡ್ರಿ 5xy² ಅಪವರ್ತನ ಯಾವ್ಯಾವ ಅಂದ್ರೆ 5x y ಈ ನಾಲ್ಕುದ್ರು ಇದು ಅಪವರ್ತನ ಅಂತ ಹೇಳ್ಬೋದು. ನೋಡಿ ಈ ಅಪವರ್ತನ ಎದ್ರದಂತ ನೋಡೋದ್ರ ಈ ಬೀಜ ಪದದ ಯಾವ್ದ 5xy² ಬೀಜ ಪದದ ಅಪವರ್ತನಗಳು ಇದಂತ ಹೇಳ್ಬೋದು. ಅದೇ ತರ ಮೈನಸ್ 7x² y ದ ಅಪವರ್ತನ ನೋಡೋದ್ರ -7 ಅಂದ್ರೆ ಇದು ಗುಣಾಕಾರ ಐತಿ. -7 ಇಂಟು x ಇಂಟು y ಅಂದ್ರೆ x ಅನ್ನ 2 ಸಲ ಐತಿ. x² ಐತಿ ಹಾಗಾಗಿ x ಇಂಟು x ಮಾಡಿದೀನಿ. ಹಾಗಾದ್ರೆ -7x² y ದ ಅಪವರ್ತನಗಳು ಯಾವ್ಯಾವ ಅಂತ ನೋಡಿದ್ರ -7 ಇಂಟು x y ಇದ ಬೀಜೋಕ್ತಿಗಳು ಅಂದ್ರೆ ವೃಕ್ಷ ಚಿತ್ರ ಅಂತ ಹೇಳ್ಬೋದು. ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೆ. ಮೊದಲು ಬೀಜೋಕ್ತಿಗಳನ್ನ ನಾವು ಡಿವೈಡ್ ಮಾಡಿದಾಗ 2 ಪದಗಳಾಗ್ತಾವ. ಆ 2 ಪದಗಳ ಆ ಒಂದೊಂದು ಪದದಿಂದ ಎಷ್ಟೆಷ್ಟು ಅಪವರ್ತನಗಳು ಬರ್ತಾವ ಅನ್ನೋದು ನಾವು ಅದ್ರ ಈ ಚಿತ್ರದ ಮೂಲಕ ಈ ಫ್ಲೋ ಚಾರ್ಟ್ ಮೂಲಕ ನಾವು ತೋರಿಸಬಹುದು. ಹೌದಾ? ಇನ್ ನೆಕ್ಸ್ಟ್ ನೋಡಿದ್ರೆ ಸಮೀಕರಣ ಇಂಗ್ಲಿಷ್ ನಾಗ ಇಕ್ವೇಶನ್ ಅಂತೀವಿ ನೋಡ್ರಿ. ಹಾಗಾದ್ರೆ ಎರಡು ಬೀಜೋಕ್ತಿಗಳು ಸಮಾನವಾಗಿ ಎಂದು ತೋರಿಸೋದು ನಮ್ಗೆ ಯಾವ್ದಂದ್ರ ಸಮೀಕರಣ ಅಂತ ಹೇಳ್ಬೋದು. ಇದಕ್ ಸಮೀಕರಣ ಯಾಕೆ ಕಾಣತ್ತೆ ಅಂದ್ರೆ ನೋಡೋದಾದ್ರೆ ಇಲ್ಲಿ ಸಮಚಿಹ್ನೆ ಐತಿ. ಎರಡು ನೋಡ್ರಿ ಎರಡು ಪದಗಳ ನಡುವೆ ಏನೈತಿ ನಮ್ಗೆ ಇಲ್ಲಿ ಎರಡು ಬೀಜ ಪದಗಳ ನಡುವೆ ಏನಾಗೈತಿ ಇಲ್ಲಿ ಸಮೀಕರಣ ಚಿಹ್ನೆ ಐತಿ. ಸೊ ಸಮೀಕರಣ ಚಿಹ್ನೆ ಇರೋದ್ರಿಂದ ಸಮೀಕರಣ ಅಂತ ಹೇಳ್ತೀವಿ. ಹೌದಾ? ಹಾಗಾದ್ರೆ ಇಲ್ಲಿ ನೋಡಿ ಇದು 2x + 3 = 7 ಅಂದ್ರೆ ಈ 2x + 3 ಅನ್ನೋದ ಈ 7 ಗ ಈಕ್ವಲ್ ಆಗೈತೆ ಅಂತ ಹೇಳ್ಬೋದು. ಅದು ಈಕ್ವಲ್ ಆಗೈತಿಲ್ಲ ಅಂತ ಈಗ ನಿಮ್ಗೆ ತೋರ್ಸೋದಾರ ನೋಡಿಲ್ಲ ಒಂದ್ ನಿಮಿಷ. ಆ ಸಮ ಇದ್ದಾಗ ನಾವು ಇದು ಮಾಡಿರ್ತೀವಲ್ಲ ಇಲ್ಲಿ ನೋಡ್ರಿ 2x ಹೆಂಗೈತೆ ಹಂಗ ಬರ್ಕೋರಿ 7 ಈ +3 ಇದೆ ಈಕ್ವಲ್ ಟು ಚಿಹ್ನೆಯಿಂದ ರೈಟ್ ಸೈಡ್ ಹೋದಾಗ ಏನಾಗುತ್ತೆ -3 ಆಗುತ್ತೆ. ಹೌದಾ? 2x = 7 - 3 ಅಂದ್ರೆ 4. ನೆಕ್ಸ್ಟ್ 2x = ಇಲ್ಲಿ ನೋಡ್ರಿ ಇಲ್ಲಿ ನಮ್ಗೆ x ವ್ಯಾಲ್ಯೂ ಬೇಕಾಯ್ತು. x = 4/2 2 1 2 2 ಹಾಗಾದ್ರೆ x = ಎಷ್ಟಾಯ್ತು 2 ಆಯ್ತು. ಇಲ್ಲಿ ನೋಡ್ರಿ x = 2 2 × 2 2 2 4 4 + 3 7 ಅಂದ್ರೆ ಈಕ್ವಲ್ ನೋಡ್ರಿ ಇದ LHS = RHS ಆಯ್ತು. LHS = RHS ಹಾಗಾದ್ರೆ LHS = RHS ಎರಡು ಈಕ್ವಲ್ ಆಗಿದೆ ನಾವು ಏನಂತೀವಿ ಒಂದು ಸಮೀಕರಣ ಅಂತ ಹೇಳ್ಬೋದು. ಇದರಿಂದ ನಮಗೊಂದು ಸಮೀಕರಣ ಅಂತ ಹೇಳ್ಬೋದು ಅಂತ ಹೇಳ್ತೀನಿ. ಹೌದಾ? ಯಾಕಂದ್ರೆ ಇಲ್ಲಿ ನೋಡಿ x ವ್ಯಾಲ್ಯೂ 2 ಐತಿ. 2 × 2 ಎಷ್ಟು 4 ಆಗುತ್ತೆ. 4 + 3 ಮಾಡಿದ್ರೆ 7 ಈ ಸೈಡು 7 ಆಯ್ತಾ ನೋಡಿ LHS 7 ಆಯ್ತು = RHS LHS 7 ಆಯ್ತು
RHS 7 ಆಯ್ತು ಅಂದ್ರೆ ಎರಡು ಇಲ್ಲಿ 7 ಐತಿ ಇಲ್ಲಿ ಎರಡು ಎರಡು ಏನಾಯ್ತು ಈಕ್ವಲ್ ಅದು LHS equal to RHS. ಹಾಗಾದ್ರೆ ಇದೊಂದು ಸಮೀಕರಣ ಈಕ್ವೇಶನ್ ಅಂತ ಹೇಳ್ಬೋದು. ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ಇನ್ ನೆಕ್ಸ್ಟ್ ಬರುತ್ತೆ ಕೊಯಿಫಿಷಿಯಂಟ್ಸ್ ಅಂದ್ರ ಸಹಗುಣಕ ಅಂತ ಬರ್ತೀವಿ. ಸಹಗುಣಕ ಅಂದ್ರ ಚರಾಕ್ಷರದ ಜೊತೆ ಗುಣಲಬ್ಧ ರೂಪದಲ್ಲಿರುವ ಒಂದು ಸಂಖ್ಯೆನ ನಾವೇಂತೀವಿ ಸಹಗುಣಕ ಅಂತೀವಿ. ಅಂದ್ರೆ ಚರಾಕ್ಷರ ಅಂದ್ರೆ ಈಗ ನೋಡ್ರಿ πxy ಹೌದಾ. πxy ಅಂದ್ರ ಇಲ್ಲಿ ನೋಡ್ರಿ ಚರಾಕ್ಷರ ಅಂದ್ರ xy ಅನ್ನೋದಂದ್ರೆ ಇದೊಂದು ಚರಾಕ್ಷರ ಇದೊಂದು ಚರಾಕ್ಷರ. ಇದ್ರದ ಗುಣಲಬ್ಧ ಈ ಚರಾಕ್ಷರ ಜೊತೆ ಇರುವಂತ ಗುಣಲಬ್ಧ ರೂಪದ ಸಂಖ್ಯೆ xy ದ ಸಹಗುಣಕ ಕೇಳಿದ್ರ 5 ಅನ್ನೋದ ಸಂಖ್ಯಾ ಸಹಗುಣಕ. xy ದ ಸಂಖ್ಯಾ ಸಹಗುಣಕ ಯಾವ್ದಂತ ಕೇಳಿದ್ರ ಅದು 5 ಅಂತ ಹೇಳ್ಬೋದು. ಹೌದಾ. ಅಥವಾ ಇನ್ನೊಂದು ಹೇಳೋದಾದ್ರೆ ಇನ್ನೊಂದು ವಾಕ್ಯದಾಗ ನೋಡ್ರಿ ಒಂದು ಪದದ ಯಾವುದೇ ಒಂದು ಅಪವರ್ತನವನ್ನು ಆ ಪದದ ಉಳಿದ ಭಾಗಗಳ ಸಹಗುಣಕ ಎನ್ನುತ್ತೇವೆ. ಅಂದ್ರ ಇಲ್ಲಿ ನೋಡಿ ಒಂದು ಪದ ಐತಿ ಇದು ಹೌದಾ. ಈ ಒಂದು ಪದದ ಒಂದು ಅಪವರ್ತನ ಇಲ್ಲಿ ನಮ್ಗ ಇಲ್ಲಿ ಕೇವಲ ಇಲ್ಲಿ mn ಸಂಖ್ಯಾ ಸಹಗುಣಕ ಕೇಳಿ ಇಲ್ಲ ಕೇವಲ n ಸಹಗುಣಕ ಕೇಳಿದ್ರ ಇಲ್ಲಿ ಮತ್ತೆ n2 ಮತ್ತು m ಅಂದ್ರ ಅದ್ ಎರಡು ಆ ಸಂಖ್ಯೆಯನ್ನು ಬಿಟ್ಟು ಉಳಿದಂತ ಏನ್ ಜೊತೆ ಇರ್ತಾವಲ್ಲ ಈ n ಅನ್ನು ಬಿಟ್ಟು ಏನು ಉಳಿದಂತ ಸಂಖ್ಯೆ ಅದ ಇವೆಲ್ಲ ಈ n ದ ಸಹಗುಣಕ ಆಗಿರ್ತಾವ ಅಂತ ಇದರ ಅರ್ಥ. ಹೌದಾ. ಅರ್ಥ ಆಯ್ತು ಅನ್ಕೊಂಡೇನಿ. ಹಾಗಾದ್ರೆ ಇಲ್ಲಿ ನೋಡ್ರಿ 8mn ಇಲ್ಲಿ mn ನ ಸಂಖ್ಯಾ ಅಂದ್ರ mn ನ ಸಂಖ್ಯಾ ಸಹಗುಣಕ ಯಾವ್ದ 8 ಅಂತ ಹೇಳ್ಬೋದು. ಅದೇ ತರ ಇಲ್ಲಿ ನೋಡ್ರಿ 3x² + xy ನಲ್ಲಿ y ನ ಸಹಗುಣಕ. ಹಾಗಾದ್ರೆ ಇಲ್ಲಿ 3x² + xy ಐತಿ. ಹಾಗಾದ್ರೆ ಇಲ್ಲಿ y ನ ಸಹಗುಣಕ ಯಾವ್ದ ಅದ್ರ ಜೊತೆ ಯಾವ್ದೈತಿ ನಮ್ದ x ಐತಿ. ಹೌದಾ. ಹಾಗಾಗಿ y ನ ಸಹಗುಣಕ x ಅಂತ ಹೇಳ್ಬೋದು. ಅದೇ ತರ ಇಲ್ಲಿ ನೋಡ್ರಿ 100m + 1000n ಇಲ್ಲಿ m ಮತ್ತು n ನ ಸಹಗುಣಕ ಕೇಳಿದಾರ. m ನ ಸಹಗುಣಕ ನೋಡ್ರಿ m ನ ಸಹಗುಣಕ 100 ನೆಕ್ಸ್ಟ್ n ನ ಸಹಗುಣಕ 1000 ಅಂತ ಹೇಳ್ಬೋದು. ಅಂದ್ರೆ ಅದ್ರ ಜೊತೆ ಇರುವಂತ ಅಂದ್ರ ಅದ್ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಹೇಳಿದ್ನಿ ಅಂದ್ರೆ ಚರಾಕ್ಷರ ಜೊತೆ ಇರುವಂತ ಗುಣಲಬ್ಧಗಳ ರೂಪದಲ್ಲಿರುವಂತ ಸಂಖ್ಯೆನ ನಾವೇನಂತೀವಿ ಅದ್ರ ಸಹಗುಣಕ ಅಂತೀವಿ. ಅದ್ ಸಂಖ್ಯೆನೇ ಇರ್ಬೋದು ಅಥವಾ ಆ ಸಂಖ್ಯೆ ನಾವ್ ಯಾವ್ದು ಸಂಖ್ಯೆ ಕೇಳ್ತಿದ್ಲ ಅದ್ರ ಬಿಟ್ಟು ಅದ್ರ ಜೊತೆ ಇರುವಂತ ಉಳಿದ ಸಂಖ್ಯೆಗಳನ್ನ ಅಥವಾ ಸಂಖ್ಯೆ ಇರ್ಲಿ ಅಕ್ಷರ ಇರ್ಲಿ ಅದ್ರಲ್ಲಿ ಅದ್ರದ ಸಹಗುಣಕ ಆಗಿರ್ತೈತಿ. ಇನ್ ಅದೇ ತರ ಇಲ್ಲಿ ನೋಡ್ರಿ 0.1p - 0.01 q² ಇಲ್ಲಿ q² ನ ಸಹಗುಣಕ ಅಲ್ಲಿ ನೋಡ್ರಿ ಅದು ಡೆಸಿಮಲ್ ಆಗಿರ್ಲಿ ಭಾಗಾಕಾರದಾಗಿರ್ಲಿ ಗುಣಾಕಾರದಾಗಿರ್ಲಿ ಕೂಡ್ಸಿ ಇರ್ಲಿ ಕಳೆದಿರ್ಲಿ ಅದ್ ಹೆಂಗೆ ಇರ್ಲಿ ಅದ್ರ ಸಹಗುಣಕ ಕೇಳಿದ್ರ ಆ ಸಂಖ್ಯೆನ ಬಿಟ್ಟು ಅದ್ರ ಜೊತೆ ಇರುವಂತ ಸಂಖ್ಯೆಗಳು. ಹಾಗಾದ ಇಲ್ಲಿ q² ನ ಸಹಗುಣಕ ನೋಡೋದಾದ್ರ 0.01 ಅಂತ ಹೇಳ್ಬೋದು ನೋಡ್ರಿ. 0.01 ಅನ್ನೋದ q² ನ ಸಹಗುಣಕ ಅಂತ ಹೇಳ್ಬೋದು. ಅದೇ ತರ ಇಲ್ಲಿ ನೋಡ್ರಿ 2 × l + l ಇದು l + b ಇಲ್ಲಿ l ಮತ್ತು b ನ ಸಹಗುಣಕ ಯಾವ್ದಂತ ಕೇಳಿದಾರ. ಹಾಗಾದ ಇದನ್ನ ಬಿಡಿಸಿ ಬರ ಹೆಂಗಾಕತಿ ನೋಡ್ರಿ ಪದಗಳು ಮಾಡ್ರ 2l + 2b ಅಂದ್ರೆ ಎರಡು ಪದಗಳು ಅದು ಇದೊಂದು ಪದ ಇದೊಂದು ಪದ. ಹಾಗಾದ್ರೆ ಇಲ್ಲಿ l ನ ಸಹಗುಣಕ ಯಾವ್ದ 2. ಅದೇ ತರ b ನ ಸಹಗುಣಕ ಅದು ಕೂಡ 2. ಹಾಗಾಗಿ l ಮತ್ತು b ನ ಸಹಗುಣಕ ಯಾವ್ದಂತ ನೋಡಿದ 2 ಅಂತ ಹೇಳ್ಬೋದು. 2 2. ಅದೇ ತರ ಇಲ್ಲಿ ನೋಡ್ರಿ 2x² - 15xy² + 7y² ಇಲ್ಲಿ y² ನ ಸಹಗುಣಕ. ಇಲ್ಲಿ ನೋಡ್ರಿ 2x² - 15xy² + 7y² ಇಲ್ಲಿ y² ನ ಸಹಗುಣಕ ಕೇಳಿದಾರ. ಅಂದ್ರೆ y² ಎಲ್ಲೆಲ್ಲ ಐತಿ ನೋಡ್ರಿ ಇಲ್ಲಿ ಐತಿ ಮತ್ತೆ ಇಲ್ಲಿ ಐತಿ. ಹಾಗಾದ್ರೆ ಸಹಗುಣಕ ನೋಡೋದದ ಇಲ್ಲಿ ನೋಡ್ರಿ -15x ಅದ್ರ ಚಿಹ್ನೆ ಸಕಟನ ಹಿಂದಿನ ಚಿಹ್ನೆ ಸಕಟ ಹಿಡ್ಕೊಂಡು ಬಂದಿರ್ಬೇಕು ಇಲ್ಲಿ ನೋಡ್ರಿ -15x ಐತಿ. ನೆಕ್ಸ್ಟ್ ಇಲ್ಲಿ ಯಾವ್ದೈತಿ ಅದೇ ತರ ಇಲ್ಲಿ ಪ್ಲಸ್ ಇರೋದ್ರಿಂದ ಒಂದ್ ನೋಡಿದೀವಿ ಬರ್ದಿದ್ರು ನೋಡಿದೀವಿ 7 ಅನ್ನೋದ ಇಲ್ಲಿ ನೋಡ್ರಿ ಇದರ y² ನ ಸಹಗುಣಕ ಅಂತ ಹೇಳ್ಬೋದು. ಹೌದಾ. ಇವೆರಡು ತರದ ಸಹಗುಣಕ ಅಂತ ಹೇಳ್ಬೋದು ನೋಡ್ರಿ. ಅದೇ ತರ ಇಲ್ಲಿ ನೋಡ್ರಿ p + q + 5 ಇಲ್ಲಿ p ನ ಸಹಗುಣಕ. ಹಾಗಾದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಏನೋ ವೇರಿಯೇಬಲ್ ಏನೋ ಚೇಂಜ್ ಅದಾವ ಇಲ್ಲಿ ಯಾವ್ದು ಸೇಮ್ ಇಲ್ಲ. ಹೌದಾ. ಹಾಗಾದ್ರೆ ಇದ್ರ ಸಹಗುಣಕ ಯಾವ್ದಂತ ಇರ್ತೈತಿ ಅಂತ ನೋಡಿದ್ರ ಈ ಸಂಖ್ಯೆನ ಯಾವುದೋ ಅದ್ರ ಜೊತೆ ಈ ಸಂಖ್ಯೆ ಈ ಅಕ್ಷರ ಜೊತೆ ಯಾವ್ದು ಸಂಖ್ಯೆ ಇರಾಕಿಲ್ಲ ಅಂದ್ರೆ ಅದ್ರ ಸಹಗುಣಕ ಯಾವಾಗ್ಲೂ 1 ಆಗಿರ್ತೈತಿ. ಸೊ ಹಾಗಾಗಿ p ನ ಸಹಗುಣಕ ಯಾವ ನೋಡೋದ್ರ ಅದು 1 ಅಂತ ಹೇಳ್ಬೋದು. ಏನು ಇರಾಕಿಲ್ಲ 1 ಇರ್ತೈತಿ. ಹೌದಾ. ಹಾಗಾಗಿ p ನ ಸಹಗುಣಕ 1 ಅಂತ ಹೇಳ್ಬೋದು. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ಈಗ ಸಹಗುಣಕ ಅಂದ್ರೆ ಏನಂತ ಕೇಳ್ಕೊಳ್ಳಿದ್ರೆ ನೀವು ಬರಿಬಹುದು. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ಇನ್ ನೆಕ್ಸ್ಟ್ ಬರೋದ ಬಹುಪದಗಳ ವಿಧಗಳು ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್ ಅಂತ ಕರಿತೀವಿ ನಾವು ಇದನ್ನ. ಹೌದಾ. ಹಾಗಾದ್ರೆ ಬಹುಪದಗಳ ವಿಧಗಳು ನೋಡೋದಾದ್ರ ಇದರಲ್ಲಿ ಏಕಪದೋಕ್ತಿ ದ್ವಿಪದೋಕ್ತಿ ತ್ರಿಪದೋಕ್ತಿ ಮತ್ತೆ ಬಹುಪದೋಕ್ತಿ ಅಂತ ಬರ್ತಾವ. ಅದ್ರಾಗ ಈ ಬಹುಪದಗಳ ವಿಧಗಳನ್ನ ನಾವು ಎರಡು ರೀತಿಯಾಗಿ ವರ್ಗೀಕರಣ ಮಾಡ್ತೀವಿ. ಒಂದು ಪದಗಳ ರೂಪದಾಗ ಮಾಡ್ತೀವಿ, ಇನ್ನೊಂದು ಘಾತಗಳ ರೂಪದಾಗ ವರ್ಗೀಕರಣ ಮಾಡ್ತೀವಿ. ಇವ ನಾವು ಪದಗಳ ರೂಪದಾಗ ವಿಧಗಳನ್ನ ಮಾತ್ರ ಅಭ್ಯಾಸ ಮಾಡೋಣ. ಯಾಕಂದ್ರ ಘಾತಗಳ ರೂಪದಾಗ ನಾವು ನೆಕ್ಸ್ಟ್ ಬಹುಪದೋಕ್ತಿ ಪಾಠ ಮಾಡುವಾಗ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಅದರಲ್ಲಿ ಇನ್ನಷ್ಟು ಮಾಹಿತಿನ ಡಿಸ್ಕಸ್ ಮಾಡ್ತೀನಿ. ಹೌದಾ. ಹಾಗಾದ್ರೆ ಈಗ ಏಕಪದೋಕ್ತಿ ಅಂದ್ರೆ ಮೋನೋಮಿಯಲ್ ಅಂದ್ರೆ ಏನಂತ ನೋಡೋದ ಒಂದೇ ಒಂದು ಪದವನ್ನು ಹೊಂದಿರುವಂತ ಬೀಜೋಕ್ತಿಯನ್ನು ನಾವೇನಂತೀವಿ ಸಾಮಾನ್ಯವಾಗಿ
ಏಕಪದೋಕ್ತಿ ಅಂತೀವಿ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರ 2x 2x ಅನ್ನೋದು ಇಲ್ಲಿ ನೋಡ್ರಿ ಒಂದೇ ಪದ ಇದೆ. ಅದೇ ತರ 5x³ ಅಂದ್ರೆ ಇದು ಕೂಡ ಒಂದೇ ಪದ ಅಂತ ಹೇಳ್ಬೋದು. ಇದು y ನೋಡಿ, ಇದು ಒಂದೇ ಪದ. ಅದೇ ತರ 2 ಇದು ಒಂದೇ ಪದ, ಹೌದಾ. ನೆಕ್ಸ್ಟ್ 7y ಅಥವಾ xy ಅಷ್ಟೇ ಬೇಡ, 7b ಇದು ಕೂಡ ಒಂದೇ ಪದ. ಅಂದ್ರೆ ಕೇವಲ ಒಂದೇ ಒಂದು ಪದವನ್ನು ಹೊಂದಿರುವಂತ ಬೀಜೋಕ್ತಿಯನ್ನ ನಾವೇನಂತೀವಿ, ಬೀಜೋಕ್ತಿನ ನಾವು ಏಕಪದೋಕ್ತಿ ಅಂತೀವಿ ಅಂತ ಇದರಿಂದ ಹೇಳ್ಬೋದು, ಹೌದಾ. ನೆಕ್ಸ್ಟ್ ಇದಾದ ಕೂಡಲೇ ದ್ವಿಪದೋಕ್ತಿ. ಎಲ್ಲರಿಗೂ ಏಕಪದೋಕ್ತಿ ಅರ್ಥ ಆಯ್ತು ಅನ್ಕೊಂಡೇನೆ. ನೆಕ್ಸ್ಟ್ ಬರೋದು ದ್ವಿಪದೋಕ್ತಿ. ದ್ವಿಪದೋಕ್ತಿ ನಾವು ಇಂಗ್ಲಿಷ್ನಾಗ ಅಂತೀವಿ ಬೈನಾಮಿಯಲ್ ಅಂತೀವಿ. ಹಾಗಾದ್ರೆ ಎರಡು ಪದ, ಏಕಪದೋಕ್ತಿದಾಗ ಒಂದು ಪದ ಬರ್ತೈತಿ, ದ್ವಿಪದೋಕ್ತಿದಾಗ ಎರಡು ಪದ ಬರ್ತಾವ. ಎರಡು ಪದವನ್ನು ಹೊಂದಿರುವಂತ ಬೀಜೋಕ್ತಿನ ನಾವೇಂತೀವಿ, ದ್ವಿಪದೋಕ್ತಿ ಅಂತೀವಿ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರ ನೋಡ್ರಿ, x² - a, ಹೌದಾ. ಇದೊಂದು ಪದ ಅಂತ ಹೇಳ್ಬೋದು ನಾವು. ಅದೇ ತರ p³ - 2 ಇದೊಂದು ಪದ. ಅಂದ್ರೆ ಇಲ್ಲಿ ನೋಡ್ರಿ ಏಕಪದೋಕ್ತಿದಾಗ ಒಂದ್ ಪದ ಬರ್ತೈತಿ. ಇಲ್ಲಿ ದ್ವಿಪದೋಕ್ತಿದಾಗ ನೋಡ್ರಿ ಇದೊಂದು ಪದ ಮತ್ ಇದೊಂದು ಪದ, ಇದೊಂದು ಪದ ಮತ್ತೆ ಇದೊಂದು ಪದ, ಎರಡು ಪದಗಳು ಬರತಾವ ಇಲ್ಲಿ ನಮಗೆ, ಹೌದಾ. ಅದೇ ತರ ಮತ್ತೆ ಯಾವ್ದು ಬರ್ಬೋದು ನೋಡ್ರಿ, ಎನಿ ಎಕ್ಸಾಂಪಲ್ ಬರ್ರಿ ನೀವು, x³ + 2 ಅಂದ್ರೆ ಇದೊಂದು ಪದ ಇದೊಂದು ಪದ. ನೆಕ್ಸ್ಟ್ ಅದೇ ತರ ಮತ್ತ 7a + p ಇದೊಂದು ಪದ ಇದೊಂದು ಪದ. ಅಂದ್ರೆ ಯಾವುದೇ ಎರಡು ಪದಗಳನ್ನು ಹೊಂದಿರುವಂತ ಬೀಜೋಕ್ತಿನ ನಾವೇಂತೀವಿ, ದ್ವಿಪದೋಕ್ತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನ್ ಬರೋದ, ತ್ರಿಪದೋಕ್ತಿ. ಅಂದ್ರೆ ಮೂರು ಪದ ಹೊಂದಿರುವಂತ ಬೀಜೋಕ್ತಿನ ನಾವೇನಂತೀವಿ, ತ್ರಿಪದೋಕ್ತಿ ಅಂತೀವಿ, ಹೌದಾ. ಹಾಗಾದ್ರೆ ಮೂರು ಪದಗಳು ನೋಡ್ರಿ, x² + x + 2 ಅಥವಾ 3 ಇದು ನೋಡ್ರಿ ಮೂರು ಪದ ಅದ, 1 2 3 ಮೂರು ಪದಗಳೇನು ಅಂತ, ಮೂರು ಪದಗಳನ್ನು ಹೊಂದಿರುವಂತ ಬೀಜೋಕ್ತಿನ ನಾವೇಂತೀವಿ, ಬಹುಪದೋಕ್ತಿ ತ್ರಿಪದೋಕ್ತಿ ಅಂತೀವಿ. ಅದೇ ತರ ಮತ್ತೆ ಯಾವ್ದು ಬರ್ಬೋದು, a³ + a² - 2a ಇದು ನಮ್ದು ತ್ರಿಪದೋಕ್ತಿ. ಅಂದ್ರೆ ಮೂರು ಪದಗಳು ಅದಾವ ಇಲ್ಲಿ, ಹೌದಾ. ಅಲ್ಲಿ ಚಿಹ್ನೆಗಳು ಬರ್ಬೇಕಂತ, ಚಿಹ್ನೆಗಳು ಸೇಮ್ ಬರ್ಬೇಕಂತ, ಚಿಹ್ನೆಗಳು ವೇರಿಯೇಷನ್ ಆದ್ರೆ ನಡೀತೈತಿ. ಆದ್ರೆ ನಮಗೆ ಪದಗಳು ನೋಡಿ, ಇದೊಂದು ಪದ ಇದೊಂದು ಪದ ಇದೊಂದು ಪದ. ಅದೇ ತರ ಮತ್ ನೋಡಿ ಮತ್ತ ನೋಡಿ 2x² + 2y² + 2 ನೋಡಿ, ಇದು ನಮ್ದು ತ್ರಿಪದೋಕ್ತಿ ಅಂತ ಹೇಳ್ಬೋದು, ಹೌದಾ. 2x² + 2y + 2 ಇದೊಂದು ನಮ್ದು ತ್ರಿಪದೋಕ್ತಿ ಅಂತ ಹೇಳ್ಬೋದು. ಹಾಗಾದ್ರೆ ಏಕಪದೋಕ್ತಿ ಅಂದ್ರೆ ದ್ವಿಪದೋಕ್ತಿ ಅಂದ್ರೆ ತ್ರಿಪದೋಕ್ತಿ ಅಂದ್ರೆ ಏನಂತ ಅರ್ಥ ಆಯ್ತು ಅನ್ಕೊಂಡೇನೆ. ಇನ್ ನೆಕ್ಸ್ಟ್ ಬರೋದ ಬಹುಪದೋಕ್ತಿ. ಬಹುಪದೋಕ್ತಿನ ನಾವು ಇಂಗ್ಲಿಷ್ನಾಗ ಪಾಲಿನೋಮಿಯಲ್ ಅಂತೀವಿ. ಹಾಗಾದ್ರೆ ಇಲ್ಲಿ ಬಹುಪದೋಕ್ತಿ ಅಂದ್ರೆ ಏನಂತ ನೋಡಿದ್ರೆ, ಶೂನ್ಯವಿಲ್ಲದ ಸಹಗುಣಕ ಹೊಂದಿರುವಂತ, ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತ ಸೂಚಿ ಹೊಂದಿರುವಂತ ಚರಾಕ್ಷರಗಳನ್ನು ಒಳಗೊಂಡ ಒಂದು ಅಥವಾ ಹೆಚ್ಚು ಪದಗಳಿಂದಾದ ಬೀಜೋಕ್ತಿಯನ್ನು ನಾವೆಂತೀವಿ, ಬಹುಪದೋಕ್ತಿ ಅಂತೀವಿ ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಅಂದ್ರೆ ಇಲ್ಲಿ ಶೂನ್ಯ ಸಹಗುಣಕ, ಇಲ್ಲಿ ಈಗಾಗಲೇ ಹಿಂದೆ ಕಲ್ತಿದ್ನಲ್ಲ ಸಹಗುಣಕ, ಇಲ್ಲಿ ನೋಡ್ರಿ 5x, ಇಲ್ಲಿ 5x² ಐತ್ಲಾ. ಸೊ ನೋಡಿ ಇಲ್ಲಿ 5 ಜಾಗದಾಗ 0 ಇರಬಾರ್ದು. ಅಂದ್ರೆ ಶೂನ್ಯವಲ್ಲದ ಸಹಗುಣಕ. ಇಲ್ಲಿ ನೋಡಿ x² ಸಹಗುಣಕ 0 ಆಗಬಾರ್ದು. ಅಂದ್ರೆ ಒಂದ್ ನಿರ್ದಿಷ್ಟ ಸಂಖ್ಯೆ ಇರಬೇಕು. ನೆಕ್ಸ್ಟ್ ಎರಡನೇ ಕಂಡೀಷನ್ ಏನ, ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತ ಸೂಚಿ ಹೊಂದಿರುವಂತ ಚರಾಕ್ಷರ ಇರ್ಬೇಕು. ಅಂದ್ರೆ ಇಲ್ಲಿ ನೋಡಿ 5x² ಪ್ಲಸ್ ಇಲ್ಲಿ ನೆಕ್ಸ್ಟ್ ಯಾವ್ದು ಬರ್ತದೆ, 2a, ಹೌದಾ. ಅಂದ್ರ 2a1 ಅಂದ್ರ ಇಲ್ಲಿ ನೋಡಿ, ಅಂದ್ರೆ ಋಣಾತ್ಮಕವಲ್ಲದ, ಇಲ್ಲಿ ಏನಿರ್ತದ ಪೂರ್ಣಾಂಕ ಏನಿಲ್ಲ, ಇದ್ರ ಘಾತ ಸೂಚಿ ಏನಿಲ್ಲ, ಈ ಘಾತ ಸೂಚಿ ಧನಾತ್ಮಕ ಇರ್ಬೇಕು. ಇದು ನೆಗೆಟಿವ್ ಇರಬಾರ್ದು, ಇದ ಪಾಸಿಟಿವ್ ಇರ್ಬೇಕು. ಅಂದ್ರೆ ಇಂತ ಪಾಸಿಟಿವ್ ಇರುವಂತ ಸಂಖ್ಯೆ ಇರ್ಬೇಕು, ಹೌದಾ. ನೆಕ್ಸ್ಟ್ ಹೊಂದಿರುವ ಚರಾಕ್ಷರ, ಇದು ಚರಾಕ್ಷರಗಳು ಅಂತ ಒಂದು ಅಥವಾ ಹೆಚ್ಚು ಪದ, ಇದು ನೋಡಿ ಎರಡು ಪದ ಅದು, ಹೌದಾ. ಇನ್ ಪ್ಲಸ್ 3 ಮೂರ್ ಪದ, ಅಥವಾ ನಾವೇನ್ ಮಾಡ್ಬೋದು, ಇನ್ 3ab ಬರಿಬಹುದು, 3ab + 2 ನೋಡಿ, ಈಗ ಅಷ್ಟ 4 ಪದ ಅದು. ಅಂದ್ರ ಇಲ್ಲಿ ನಮ್ಗೆ ಏನಾಗ್ತೈತಿ, ಅಂದ್ರೆ ಶೂನ್ಯ, ಅದ್ರ ಸಹಗುಣಕ ಶೂನ್ಯ ಇರಬಾರ್ದು. ನೆಕ್ಸ್ಟ್ ಅದ್ರ ಘಾತ ಸೂಚಿ ನೆಗೆಟಿವ್ ಇರಬಾರ್ದು, ಘಾತ ಸೂಚಿ ಧನಾತ್ಮಕ ಇರಬೇಕು, ಅಂದ್ರೆ ಪಾಸಿಟಿವ್ ಸಂಖ್ಯೆ ಇರಬೇಕು. ಆಗ ಒಂದ್ ಇರ್ಬೋದು ಅಥವಾ ಎರಡು ಇರ್ಬೋದು ಅಥವಾ ಮೂರು, ಎಷ್ಟ ಪದಗಳನ್ನು ಹೊಂದಿದ್ರೆ ಅಂತ ಪದೋಕ್ತಿಯನ್ನು ನಾವೆಂತೀವಿ, ಬಹುಪದೋಕ್ತಿ ಅಂತ ಹೇಳ್ಬೋದು, ಹೌದಾ. ಹಾಗಾದ್ರೆ ಎಲ್ಲರಿಗೂ ಅರ್ಥ ಆಯ್ತು ನೋಡಿ. ಅದೇ ತರ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರ ಇಲ್ಲಿ ನೋಡ್ರಿ, 3y² + 5y + 8 ಇದೊಂದು ನಮ್ದು ಬಹುಪದೋಕ್ತಿ ಅಂತ ಹೇಳ್ಬೋದು. ಹಾಗಾದ್ರೆ ಇವಿಷ್ಟೆಲ್ಲ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಇವೆಲ್ಲ ಬಹುಪದೋಕ್ತಿಯ ವಿಧಗಳು ಅಂತ ಹೇಳ್ಬೋದು ನೋಡೋಣ. ಇಷ್ಟೆಲ್ಲ ಬಹುಪದೋಕ್ತಿದಾಗ ಬರ್ತಾವ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೀನಿ. ಇನ್ ನೆಕ್ಸ್ಟ್ ಬರೋದ ಸಜಾತಿ ಪದಗಳು ಮತ್ತ ವಿಜಾತಿ ಪದಗಳು, ಲೈಕ್ ಟರ್ಮ್ಸ್ ಅಂಡ್ ಅನ್ಲೈಕ್ ಟರ್ಮ್ಸ್ ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ಇಲ್ಲಿ ಸಜಾತಿ ಪದಗಳು ಅಂದ್ರೆ ಏನಂತ ನೋಡೋದ್ರ, ಒಂದೇ ರೀತಿಯ ಚರಾಕ್ಷರ ಮತ್ತು ಘಾತ ಸೂಚಿಯನ್ನು ಹೊಂದಿರುವಂತ ಪದಗಳನ್ನ ನಾವೆಂತೀವಿ, ಸಜಾತಿ ಪದಗಳು ಅಂತೀವಿ. ಅಂದ್ರ ಇಲ್ಲಿ ನೋಡ್ರಿ, ಒಂದೇ ರೀತಿಯ ಚರಾಕ್ಷರಗಳು ಒಂದೇ ಇರಬೇಕು, ಘಾತ ಸೂಚಿನೂ ಒಂದೇ ಇರಬೇಕು. ಅಂತ
ಅಂತ ಘಾತ ಸೂಚಿಯನ್ನು ಹೊಂದಿರುವಂತ ಪದಗಳನ್ನ ನಾವೇಂತೀವಿ ಸಜಾತಿ ಪದಗಳು ಅಂತೀವಿ. ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ ಎಕ್ಸಾಂಪಲ್ ನೋಡಿದ್ರ 15x ಮೈನಸ್ 2x. ಹಾಗಾದ್ರೆ ಇಲ್ಲಿ ನೋಡ್ರಿ ಇದ್ರ ಘಾತ ಸೂಚಿ ಏನಕ್ಕೆ ಒಂದಿರ್ತೈತಿ, ಇದ್ರ ಘಾತ ಸೂಚಿ ಒಂದೈತಿ. ಹಾಗಾದ್ರೆ ಘಾತ ಸೂಚಿ ಏನಾಗಿದಾವೆ ಇಲ್ಲಿ ಸೇಮ್ ಅದಾವ. ಜೊತೆಗೆ ಚರಾಕ್ಷರ ನೋಡಿ ಇಲ್ಲಿಯೂ ಎಕ್ಸ್ ಐತಿ, ಇಲ್ಲಿಯೂ ಎಕ್ಸ್ ಐತಿ. ಹಾಗಾಗಿ ಇಂಥ ಸಂಖ್ಯೆ ನಾವೇಂತೀವಿ ಸಜಾತಿ ಪದಗಳು. ಅಂದ್ರೆ ಅದ್ರ ಚರಾಕ್ಷರಗಳು ಎರಡು ಚರಾಕ್ಷರಗಳು ಒಂದೇ ಇರಬೇಕು, ಜೊತೆಗೆ ಅದ್ರ ಘಾತ ಸೂಚಿ ಒಂದೇ ಇರಬೇಕು. ಇಂಥ ಸಂಖ್ಯೆಗಳನ್ನ ನಾವೇಂತೀವಿ, ಇಂಥ ಪದಗಳನ್ನ ನಾವೇಂತೀವಿ ಸಜಾತಿ ಪದಗಳು ಅಂತೀವಿ. ಹೌದಾ? ಅದೇ ತರ ಇಲ್ಲಿ ನೋಡ್ರಿ ಇನ್ನೊಂದು ಎಕ್ಸಾಂಪಲ್ ನೋಡಿದ್ರ -4ab ನೆಕ್ಸ್ಟ್ +7ab. ಹೌದಾ? ಹಾಗಾದ್ರೆ ಇವು ನೋಡ್ರಿ ಇವು ಕೂಡ ನಮಗ ಏನಾಗ್ತದೆ ನೋಡ್ರಿ, ಇಲ್ಲಿ ಎ ಬಿ ಚರಾಕ್ಷರ ಐತಿ, ಇಲ್ಲಿ ಎ ಬಿ ಚರಾಕ್ಷರ, ಇದ್ರ ಘಾತ ಒಂದೈತಿ, ಇದ್ರ ಘಾತ ಒಂದೈತಿ. ಅಂದ್ರೆ ಘಾತ ಸೂಚಿಗಳು ಸೇಮ್ ಅದಾವ, ಚರಾಕ್ಷರಗಳು ಸೇಮ್ ಅದಾವ. ಇಂಥ ಪದಗಳನ್ನ ಸಜಾತಿ ಪದಗಳು ಅಂತೀವಿ. ಹೌದಾ? ಅದೇ ತರ ಮತ್ತೆ ಬೇರೆ ಬೇರೆ ಪದಗಳನ್ನ ನೋಡೋದಾದ್ರ ಇಲ್ಲಿ ನೋಡ್ರಿ -2x² ಮೈನಸ್ 3x². ಇಲ್ಲಿ ನೋಡಿ x² ಅನ್ನೋದ ಇಲ್ಲಿ x² ಚರಾಕ್ಷರ ಐತಿ, ಇಲ್ಲಿ x ಚರಾಕ್ಷರ. ಘಾತ ಸೂಚಿ ಇಲ್ಲಿ ಎರಡು ಐತಿ, ಇಲ್ಲಿ ಎರಡು ಐತಿ. ಅಂದ್ರೆ ಘಾತ ಸೂಚಿಗಳು ಒಂದೇ ಇರಬೇಕು, ಜೊತೆಗೆ ಚರಾಕ್ಷರಗಳು ಒಂದೇ ಐತಿ. ಅಂದ್ರೆ ಅಂತ ಪದಗಳನ್ನ ಸಜಾತಿ ಪದಗಳು ಅಂತೀವಿ. ಹೌದಾ? ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನೆ. ಇನ್ ನೆಕ್ಸ್ಟ್ ನೋಡಿದ್ರೆ ಸಜಾತಿ ಪದಗಳನ್ನು ಕೂಡಿಸಲು ಮತ್ತ ಕಳೆಯಲು ಸಾಧ್ಯ. ಸಜಾತಿ ಪದಗಳನ್ನ ಕೂಡ್ಸಾಕು ಬರ್ತೈತಿ ಮತ್ತ ಕಳೆಯಕ್ಕೂ ಬರ್ತೈತಿ. ಹೌದಾ? ಯಾಕಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಎಕ್ಸಾಂಪಲ್ ಈಗ ಇಲ್ಲಿ ಯಾವ್ದೋ ಒಂದು ಇಲ್ಲೇ ಇದನ್ನ ತಗೊಳ್ಳೋದ. ನೋಡಿ ಫಸ್ಟ್ ಒಂದು ಎಕ್ಸಾಂಪಲ್ 15x ಪ್ಲಸ್ 2x. ಇಲ್ಲಿ ನೋಡಿ ಇದು ಸಜಾತಿ ಪದ. ಯಾಕಂದ್ರೆ ಚರಾಕ್ಷರ ಎಲ್ಲಿ ಎಕ್ಸ್ ಐತಿ, ಇಲ್ಲಿ ಎಕ್ಸ್ ಐತಿ, ಘಾತ ಸೂಚಿ ಇಲ್ಲಿ ಐತಿ, ಇಲ್ಲಿ ಒಂದೈತಿ, ಇಲ್ಲಿ ಒಂದೈತಿ. ಹಾಗಾದ್ರೆ ಇನ್ ಎರಡು ಕೂಡ್ಸ ಎಷ್ಟು ಆಕತಿ 7x ಆಕತಿ. ಯಾಕಂದ್ರೆ ಈ 15 ಎರಡು ಕೂಡ್ಸ ಅಂದ್ರೆ ನಾವು ಸಂಖ್ಯೆಗಳನ್ನ ಕೂಡಿಸಿ ಆಮೇಲೆ ಚರಾಕ್ಷರ ಬರಿಬೇಕಾಗತ್ತೆ. ಸಂಖ್ಯೆಗಳನ್ನ ಕೂಡಿಸಿ ನಾವು ಎಷ್ಟು ಬರ್ತೈತಿ ಇಲ್ಲಿ 17x. ಅದೇ ತರ ಇದನ್ನ ನಾವು ಕಳಿನಬಹುದು. ಹೌದಾ? ಇದೇ ಎಕ್ಸಾಂಪಲ್ ತಗೊಳ್ಳೋದ 15x ಮೈನಸ್ 2x. ಅಥವಾ ಈ ಎಕ್ಸಾಂಪಲ್ ಬೇರೆ ತಗೋತಂತ ಒಂದ್ ನಿಮಿಷ. ಇಲ್ಲಿ ನೋಡ್ರಿ ಇಲ್ಲಿ ಮೇಲೊಂದು ಎಕ್ಸಾಂಪಲ್ ಐತಿ -4ab ಮೈನಸ್ 7ab. ಅಂದ್ರೆ ಇಲ್ಲಿ ಏನ್ ಮಾಡ್ತೇನೆ ನಾನು ಕಳತೇನೆ ಇಲ್ಲಿ. ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತಾ. ನೆಕ್ಸ್ಟ್ 7 4 ವರ್ಷ 11ab. ಹಾಗಾದ್ರೆ ಇಲ್ಲಿ ನೀವು ಕನ್ಫ್ಯೂಸ್ ಆಗ್ಬಿಡಿದೆ. ಚಿಹ್ನೆಗಳನ್ನ ಏನ್ ಮಾಡಿದೀನಿ ನಾನು ಇಲ್ಲಿ ಚಿಹ್ನೆಗಳು ಗೊತ್ತಿರ್ಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗತ್ತಾ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗತ್ತಾ. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತ. ಸೊ ಈ ಚಿಹ್ನೆಗಳು ಇದ್ರದ್ದು ನಮ್ಗೆ ಗೊತ್ತಿತ್ತಂದ್ರೆ ನಮ್ಗೆ ಈಸಿಯಾಗಿ ಈ ಲೆಕ್ಕಗಳನ್ನ ನಾವು ಮಾಡ್ಬೋದು ಈ ತರ ಚರಾಕ್ಷರಗಳನ್ನು ಕೊಟ್ಟಾಗ. ಇನ್ ನೆಕ್ಸ್ಟ್ ನೋಡೋದಾದ್ರೆ ವಿಜಾತಿ ಪದಗಳು. ವಿಜಾತಿ ಪದಗಳನ್ನ ಅನ್ಲೈಕ್ ಟರ್ಮ್ಸ್ ಅಂತೀವಿ. ಅಂದ್ರೆ ಇಲ್ಲಿ ಟರ್ಮ್ಸ್ ಗಳು ಏನಾಗಿಲ್ಲ ಸೇಮ್ ಇರಂಗಿಲ್ಲ, ಚೇಂಜ್ ಇರ್ತಾವ. ಹಾಗಾದ್ರೆ ಬೇರೆ ಬೇರೆ ರೀತಿಯ ಚರಾಕ್ಷರ ಮತ್ತು ಘಾತಾಂಕಗಳನ್ನು ಹೊಂದಿರುವಂತ ಪದಗಳನ್ನ ನಾವೇನಂತೀವಿ ಅಂತ ನೋಡಿದ್ರೆ ಒಂದು ವಿಜಾತಿ ಪದಗಳು ಅಂತೀವಿ. ಅಂದ್ರೆ ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರ ಇಲ್ಲಿ ನೋಡ್ರಿ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ನೋಡ್ರಿ 2x² ಮೈನಸ್ 5x ನೋಡ್ರಿ 5xy. ಇಲ್ಲಿ ನೋಡ್ರಿ ಇದೊಂದ ನಮ್ದೇನೈತಿ ವಿಜಾತಿ ಪದ. ಯಾಕಂದ್ರೆ ಇಲ್ಲಿ x² ಇದ್ರ ಘಾತ ಸೂಚಿ 2 ಐತಿ, ಇದ್ರ ಘಾತ ಸೂಚಿ ಒಂದೊಂದ್ ಅದಾವ. ಹೌದಾ? ಚರಾಕ್ಷರ ನೋಡ್ರಿ ಇಲ್ಲಿ x ಐತಿ, ಇಲ್ಲಿ xy ಅದಾವ. ಅಂದ್ರೆ ಚರಾಕ್ಷರಗಳ ಬೇರೆ ಬೇರೆ ಅದಾವ, ಜೊತೆಗೆ ಘಾತ ಸೂಚಿಗಳು ಘಾತಾಂಕಗಳ ಘಾತ ಸೂಚಿಗಳು ಏನಾಗಿದಾವ ಬೇರೆ ಬೇರೆ ಅದಾವ. ಇಂಥ ಪದಗಳನ್ನ ನಾವೇಂತೀವಿ ವಿಜಾತಿ ಪದಗಳು ಅಂತೀವಿ. ಹೌದಾ? ಹಾಗಾದ್ರೆ ಅದೇ ತರ ಮತ್ ನೋಡೋದಾದ್ರ ನೋಡ್ರಿ 6xy² ನೆಕ್ಸ್ಟ್ 9x²y. ಇಲ್ಲಿ ನೋಡಿ ಇಲ್ಲಿ ಕೂಡ ಏನಾಗತೈತಿ ಇಲ್ಲಿ xy ಅದಾವ, ಇಲ್ಲಿ xy ಐತಿ, ಇಲ್ಲಿ xy ಐತಿ. ಬಟ್ ಇಲ್ಲಿ ಘಾತ ಸೂಚಿಗಳು ಏನಾಗತ್ತವ ಘಾತ ಸೂಚಿಗಳು ಸೇಮ್ ಆಗಿದಾವ. ಸೇಮ್ ಆದ್ರೆ ಏನಾಗತ್ತಿದ ಇಲ್ಲಿ ನೋಡಿ ಘಾತ ಸೂಚಿ ಇಲ್ಲಿ x ದ 1 ಐತಿ, ಇಲ್ಲಿ x ದ 2 ಐತಿ, ಇಲ್ಲಿ y ದ 2 ಐತಿ, ಇಲ್ಲಿ y ದ 1 ಐತಿ. ಸೊ ಹಾಗಾಗಿ ಇದು ಕೂಡ ಏನಾಗ್ತದೆ ಅಂದ್ರೆ ವಿಜಾತಿ ಪದ ಅಂತ ಹೇಳ್ಬೋದು. ಯಾಕಂದ್ರೆ ಘಾತ ಸೂಚಿಗಳು ಏನಾಗತ್ತವ ಬೇರೆ ಬೇರೆ ಅದಾವ. ಇಲ್ಲಿ ಚರಾಕ್ಷರಗಳು xy ತಗೊಂಡೇನಿ, ಬಟ್ ಅದ್ರ ಘಾತ ಸೂಚಿಗಳು ಬೇರೆ ಬೇರೆ ಆಗಿದಾವ. ಹಾಗಾಗಿ ಇದು ಕೂಡ ವಿಜಾತಿ ಪದ ಅಂತ ಹೇಳ್ಬೋದು. ಹಾಗಾದ್ರೆ ಸಜಾತಿ ಪದ ಯಾವ್ದು ವಿಜಾತಿ ಪದ ಯಾವ್ದು ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ಇನ್ ನೆಕ್ಸ್ಟ್ ನೋಡಿದ್ರೆ ಸಜಾತಿ ಮತ್ತು ವಿಜಾತಿ ಪದಗಳನ್ನ ನಮ್ಗೆ ಗುರ್ತು ಮಾಡಕ್ ಹೇಳ್ತಾರೆ ನೋಡ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಒಂದೇದು -4ab 7cd. ಇದೊಂದು ಸಜಾತಿ ಪದನ ವಿಜಾತಿ ಪದನ? ಸಜಾತಿ ಪದ ಇರಬೇಕನ್ನ ಕಂಡೀಷನ್ ಏನೈತಿ ಚರಾಕ್ಷರಗಳು ಸೇಮ್ ಇರ್ಬೇಕ, ಘಾತಾಂಕಗಳು ಸೇಮ್ ಇರ್ಬೇಕು. ಹೌದಾ? ಹಾಗಾದ್ರೆ ಇಲ್ಲಿ ಘಾತಾಂಕಗಳು ಎಲ್ಲಾ ತರದ ಒಂದೇ ಅದಾವ, ಬಟ್ ಏನಾಗೈತಿ ಚರಾಕ್ಷರ ಏನಾಗತೈತಿ ಬೇರೆ ಬೇರೆ ಐತಿ. ಹಾಗಾಗಿ ಇದೊಂದು ವಿಜಾತಿ ಪದ ಅಂತ ಹೇಳ್ಬೋದು. ಅದೇ ತರ ನೋಡ್ರಿ pq² ಮೈನಸ್ 4pq². ಹೌದಾ? ಹಾಗಾದ್ರೆ ಇದು ನೋಡಿ ಈ ಸಜಾತಿನ ವಿಜಾತಿನ? ಯಾಕಂದ್ರ ಇಲ್ಲಿ ನೋಡ್ರಿ ಇದು ಕೂಡ ವಿಜಾತಿ ಅಂತಾನೆ ಹೇಳ್ಬೋದು. ಯಾಕಂದ್ರ ಇಲ್ಲೊಮ್ಮೆ ಸಂಖ್ಯೆಗಳು ಏನಾಗತೈತಿ ಇಲ್ಲಿ ಸಂಖ್ಯಾ ಸಹಗುಣಕ ಏನಾಗತೈತಿ ಚೇಂಜ್ ಐತಿ. ನೆಕ್ಸ್ಟ್
ಪಿ ಕ್ಯೂ ಸ್ಕ್ವೇರ್, ಇಲ್ಲೂ ಪಿ ಕ್ಯೂ ಸ್ಕ್ವೇರ್ ಐತಿ, ಇಲ್ಲೂ ಪಿ ಕ್ಯೂ ಸ್ಕ್ವೇರ್ ಐತಿ. ಇಲ್ಲಿ ಸಂಖ್ಯೆಗಳ ಇಲ್ಲಿ ಇನ್ನೊಂದು ಸಂಖ್ಯಾ ಸಜಾತಿದಾಗ ನಾವು ಸಂಖ್ಯೆಗಳನ್ನ ಏನ್ ಮಾಡಂಗಿಲ್ಲ, ನೋಡಂಗಿಲ್ಲ. ಅಲ್ಲೇ ಚರಾಕ್ಷರಗಳು ಅದು ನಮ್ಗೆ ಚರಾಕ್ಷರಗಳು ಮತ್ತು ಘಾತಗಳು ಸೇಮ್ ಇದ್ದು ಅಂದ್ರೆ ಸಜಾತಿ ಪದ. ಹಾಗಾದ್ರೆ ಇಲ್ಲಿ ಸಜಾತಿ ಇದು ಕೂಡ ನಮ್ಗೆ ಸಜಾತಿ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಮ್ಗೆ ಚರಾಕ್ಷರ ಇಲ್ಲಿದ್ರದ್ದು ಒಂದ್ ಐತಿ, ಇಲ್ಲಿದ್ರು ಒಂದ್ ಐತಿ. ಇಲ್ಲಿದ್ರ ಚರಾಕ್ಷರ ಸಾರಿ ಘಾತಾಂಕ ಇಲ್ಲಿ 2 ಐತಿ, ಇಲ್ಲಿ 2 ಐತಿ. ಹಾಗಾಗಿ ಇದೊಂದು ಸಜಾತಿ ಅಂತ ಹೇಳ್ಬೋದು. ಸಜಾತಿ ಪದದಾಗ ನಾವು ಸಂಖ್ಯೆಗಳನ್ನ ನೋಡಂಗಿಲ್ಲ. ಸಂಖ್ಯೆಗಳದ್ದು ಏನೇ ಇರ್ಬೋದು, ಅದು ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ಅಥವಾ ಯಾವ್ದು ಸಂಖ್ಯೆಗಳು ವೇರಿಯೇಷನ್ ಇರ್ಬೋದು. ಬಟ್ ನಮ್ಗೆ ಏನಿರ್ಬೇಕು, ಚರಾಕ್ಷರಗಳು ಸೇಮ್ ಇರ್ಬೇಕು ಮತ್ತು ಅದ್ರ ಘಾತ ಸೂಚಕಗಳು ಸೇಮ್ ಐತದ ನಾವು ಸಜಾತಿ ಪದ ಅಂತೀವಿ. ಅದೇ ತರ ಇದ್ ನೋಡ್ರಿ, ಮೂರನೇದು 6xy². ನೆಕ್ಸ್ಟ್ 9x²y. ಈ ಸಜಾತಿ ಪದನ ವಿಜಾತಿ ಪದನ. ಚರಾಕ್ಷರಗಳನ್ನು ಗಮನಿಸಿರಿ ಮತ್ತೆ ಘಾತಾಂಕಗಳು ನೋಡ್ರಿ. ಘಾತಾಂಕಗಳು ಇಲ್ಲಿ ಎಕ್ಸ್ ಒಂದ್ ಐತಿ, ಇಲ್ಲಿ ಎಕ್ಸ್ 2 ಐತಿ. ವಾಯ್ದ ಸ್ಕ್ವೇರ್ ಐತಿ, ಇಲ್ಲಿ ವಾಯ್ದ ಒಂದ್ ಐತಿ. ಹಾಗಾಗಿ ಇದೊಂದು ವಿಜಾತಿ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ ಅದೇ ತರ 4m²p. ನೆಕ್ಸ್ಟ್ 4mp². ಇದು ನೋಡ್ರಿ ಸಜಾತಿನ ವಿಜಾತಿನ. ಯಾಕಂದ್ರೆ ಇಲ್ಲಿ ನೋಡ್ರಿ ಸಂಖ್ಯೆಗಳು ಸೇಮ್ ಅದಾವ, ಸಂಖ್ಯೆಗಳು ಎರಡು ಕೂಡ ಬಂದಾವ. ಎಂ ಐತಿ, ಪಿ ಐತಿ, ಎಂ ಐತಿ, ಪಿ ಐತಿ. ಬಟ್ ಏನ ಘಾತಾಂಕಗಳು ಏನಾಗಿದಾವ, ಇಲ್ಲಿ ವೇರಿಯೇಷನ್ ಆಗಿದಾವ. m² ಐತಿ, ಇಲ್ಲಿ m 1 ಪವರ್ ಐತಿ. ಇಲ್ಲಿ p 1 ಐತಿ, ಇಲ್ಲಿ p ಪವರ್ 2 ಐತಿ. ಹಾಗಾಗಿ ಇದು ಕೂಡ ವಿಜಾತಿ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ನೋಡೋದ ನೋಡ್ರಿ -7x. ನೋಡ್ರಿ 5/2x. ಇದು ಸಜಾತಿ ಪದನ ವಿಜಾತಿ ಪದನ? ಇದು ಸಜಾತಿ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಗುಣಾಕಾರ ಇರ್ಲಿ, ಭಾಗಾಕಾರ ಇರ್ಲಿ, ಕೂಡ್ಸೋದ ಕಳೆದ ಅದ್ ನಮ್ಗೆ ಇಂಪಾರ್ಟೆಂಟ್ ಆಗಂಗಿಲ್ಲ. ಇಲ್ಲ ಚಿಹ್ನೆಗಳು ಇಂಪಾರ್ಟೆಂಟ್ ಆಗೋದು. ಇಲ್ಲಿ ಏನಾಗಬೇಕು, ಚರಾಕ್ಷರ ಸೇಮ್ ಇರಬೇಕು, ಘಾತಾಂಕಗಳು ಸೇಮ್ ಇದ್ರೆ ಸಜಾತಿ ಪದ ಆಗ್ತಾವ. ಅಥವಾ ಸಂಖ್ಯಾ ಸಾಗುಣಕ ಯಾವ್ದಾರ ಹೇಳ್ಬೋದು. ಆದ್ರೆ ನಮಗ್ ಚರಾಕ್ಷರ ಮತ್ತು ಘಾತಾಂಕ ಸೇಮ್ ಇತ್ತು ಅಂದ್ರೆ ಸಜಾತಿ ಪದ ಅಂದ್ರ ಲೈಕ್ ಪದ. ನೆಕ್ಸ್ಟ್ ಲೈಕ್ ಟರ್ಮ್ ಅಂತ ಹೇಳ್ತೀವಿ. ಚರಾಕ್ಷರ ವೇರಿಯೇಬಲ್ ಮತ್ತ ಇದೇನು ಪವರ್ ಅದ್ರ ಏನಾಯ್ತು ಚೇಂಜ್ ಇದ್ದು ಅಂದ್ರೆ ಅವ್ ಏನಾಗ್ತೈತಿ ನಮ್ದ ವಿಜಾತಿ ಅಂತ ಹೇಳ್ಬೋದು. ಹಾಗಾಗಿ ಇದು ನೋಡ್ರಿ -7x. ಇಲ್ಲಿ ಎಕ್ಸ್ ಅನ್ನೋದೊಂದು ಚರಾಕ್ಷರ, ಇಲ್ಲಿ ಎಕ್ಸ್ ಅನ್ನೋದೊಂದು ಇಲ್ಲಿ ವೇರಿಯೇಬಲ್ ಐತಿ. 5/2x ಅನ್ನೋದು ಇದೊಂದು ವೇರಿಯೇಬಲ್. ಅಂದ್ರೆ ವೇರಿಯೇಬಲ್ ಏನಾಗಿದೆ, ಇಲ್ಲಿ ಸೇಮ್ ಅದಾವ. ಹಾಗಾಗಿ ವೇರಿಯೇಬಲ್ ಸೇಮ್ ಅದ ಮತ್ತೆ ಪವರ್ ಇಲ್ಲೂ ಒಂದೈತಿ, ಇಲ್ಲಿ ಒಂದೈತಿ. ಹಾಗಾಗಿ ಇದೊಂದು ಸಜಾತಿ ಪದ ಅಂತ ಹೇಳ್ಬೋದು ನೋಡ್ರಿ. ಲೈಕ್ ಟರ್ಮ್ ಅಂತ ಹೇಳ್ಬೋದು. ಹಾಗಾದ್ರೆ ಸಜಾತಿ ಪದ ಯಾವ್ದು, ವಿಜಾತಿ ಪದ ಯಾವ್ದಂತ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ಇನ್ನು ಸಜಾತಿ ಪದಗಳ ಸಂಕಲನ ಮತ್ತು ವ್ಯವಕರಣನ ನೋಡೋಣ. ಹಾಗಾದ್ರೆ ಒಂದೇ ಲೆಕ್ಕ ನೋಡಿದ್ರ 8xy, 4xy ಮತ್ತು 2xy ಅನ್ನು ಕೂಡಿರಿ ಅಥವಾ ಕೂಡಿಸಿರಿ ಅಂತ ಹೇಳಿದಾರೆ. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟ ಅಂತ ಫಸ್ಟ್ ಬರ್ಕೋದಾರ 8xy ನೆಕ್ಸ್ಟ್ ಪ್ಲಸ್ 4xy ಪ್ಲಸ್ 2xy. ಇವನ್ ಏನ್ ಮಾಡಿದ್ರ ಕೂಡ್ಸ್ ಅಂತ ಹೇಳ್ಯಾರ. ಹಾಗಾದ್ರೆ ಎಲ್ಲ ಕೂಡ್ಸ್ ಎಷ್ಟು ಬರ್ತೈತಿ ನೋಡ್ರಿ. ಇಲ್ಲಿ ನಾವು ಕಾಮನ್ ಆಗಿನ xy ನ ಕಾಮನ್ ತೆಗಿಬಹುದು, ಹೌದಾ? ಹಾಗಾದ್ರೆ ಫಸ್ಟ್ ಏನ್ ಮಾಡಿ ಸಂಖ್ಯೆಗಳನ್ನ ಬರ್ಕೋರಿ. 8 ಪ್ಲಸ್ 4 ಪ್ಲಸ್ 2 ಅಥವಾ ಇಲ್ಲಿ ಕೆಳಗ ಬರ್ಕೋತೇವೆ ನೋಡ್ರಿ ಇದನ್ನ. ಯಾಕಂದ್ರೆ ಕೆಳಗ ಸ್ಪೇಸ್ ಐತಿ ನೋಡ್ರಿ. xy ಕಾಮನ್ ಐತಿಲ್ಲ, ಹಾಗಾಗಿ 8 ಪ್ಲಸ್ 4 ಪ್ಲಸ್ 2 ಕಾಮನ್ ಐತಿ. xy ಕಾಮನ್ ಐತಿ, ಯಾಕಂದ್ರೆ ಎಲ್ಲದ್ರಾಗ xy ಐತಿ, ಹೌದಾ? ಹಾಗಾದ್ರೆ ನೋಡ್ರಿ 8 ಪ್ಲಸ್ 4 ಏಟಾಗತ್ತ 12. 12 ಪ್ಲಸ್ 2 14, ಹೌದಾ? 14xy. ಹಾಗಾದ್ರೆ 8xy 4xy ಮತ್ತು 2xy ಅನ್ನು ಕೂಡಿಸಿದ್ರೆ ಎಷ್ಟು ಬರ್ತೈತಿ ಅಂತ ನೋಡಿದ್ರ 14xy ಬರ್ತೈತಿ ವ್ಯಾಲ್ಯೂ, ಹೌದಾ? ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡೇನಿ. ನೆಕ್ಸ್ಟ್ ನೋಡ್ರಿ a ಪ್ಲಸ್ b ಮೈನಸ್ 3, b ಮೈನಸ್ a ಪ್ಲಸ್ 3, a ಮೈನಸ್ b ಮೈನಸ್ 3 ಇವುಗಳನ್ನು ಕೂಡಿಸ್ರಿ ಅಂತ ಹೇಳ್ಯಾರ. ಹಾಗಾದ್ರೆ ಇಲ್ಲಿ ನೋಡಿ ಮೂರದ್ರಾಗ a ಐತಿ, b ಐತಿ, c a ಐತಿ, b ಐತಿ, 3 ಐತಿ. ಹಾಗಾದ್ರೆ ಈ ಸಜಾತಿ ಪದ ವಿಜಾತಿ ಪದ ಅಂತ ನೋಡಿದ್ರೆ ಇಲ್ಲಿ ನೋಡ್ರಿ ಈಗ ನಾವಿನ್ನ ಕೂಡ್ಸೋಣ ಇವಾಗ. a ಪ್ಲಸ್ b ಪ್ಲಸ್ ಸಾರಿ ಮೈನಸ್ ಐತಿದ ಮೈನಸ್ 3. ನೆಕ್ಸ್ಟ್ ಪ್ಲಸ್ ಪ್ಲಸ್ ಐತಿ, ಇನ್ ಚಿಹ್ನೆ ಹಾಕೊಂಡು ಬ್ರಾಕೆಟ್ ಹಾಕೊಂಡು b ಮೈನಸ್ a ಪ್ಲಸ್ 3. ನೆಕ್ಸ್ಟ್ ಪ್ಲಸ್ ಬ್ರಾಕೆಟ್ ಹಾಕ್ರಿ a ಮೈನಸ್ b ಮೈನಸ್ 3. ಹಾಗಾದ್ರೆ ಇಲ್ಲಿ ಕೂಡಿಸ್ಬೇಕು. ಇವನ್ನ ಕೂಡ್ಸೋಂಗ ಮళ్ళీ ಚಿಹ್ನೆಗಳನ್ನ ಏನ್ ಮಾಡೋಣ, ಸಾಲ್ವ್ ಮಾಡ್ಕೊಳ್ಳೋಣ. a ಪ್ಲಸ್ b ಮೈನಸ್ ಫಸ್ಟ್ ಟರ್ಮ್ ಹೆಂಗೈತಿಲ್ಲ ಅಂತ ಹಂಗ ಬರ್ಕೋರಿ. ಪ್ಲಸ್ ಈಗ ನೋಡ್ರಿ ಪ್ಲಸ್ ಇಂಟು ಇಲ್ಲಿ ಏನ್ ಮಾಡ್ಕಿಲ್ಲ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ 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 b. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್. ನೆಕ್ಸ್ಟ್ ಮೈನಸ್ a. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3. ಅದೇ ತರ ಈ ಚಿಹ್ನೆ ನೋಡ್ರಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ a ಹಿಂದೆ ಏನು ಹೇಳ್ಕಂದ್ರೆ ಪ್ಲಸ್ ಇರ್ತೈತಿ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ b ಪ್ಲಸ್ ಇಂಟು ಮೈನಸ್ ಮೈನಸ್ 3, ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ ಇವಾಗ ಯಾವ್ದಾರ ಟರ್ಮ್ ಕ್ಯಾನ್ಸಲ್ ಹಾಕೊಂಡ್ ಕ್ಯಾನ್ಸಲ್ ಮಾಡ್ರಿ, ಕೂಡ್ಸ್ರಿ. ಕೂಡ್ಸಕ್ ಬಂದ್ರೆ ಕೂಡ್ಸೋದ, ಕ್ಯಾನ್ಸಲ್ ಮಾಡಕ್ ಬಂದ್ರೆ ಕ್ಯಾನ್ಸಲ್ ಮಾಡ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಪ್ಲಸ್ a ಐತಿ ಮೈನಸ್ a ಕ್ಯಾನ್ಸಲ್ ಆಯ್ತು. ಪ್ಲಸ್ b ಐತಿ ಮೈನಸ್ b ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್
ಇಲ್ಲೇನು ಇಲ್ಲಿ ನೋಡ್ರಿ +3 ಐತಿ, ಸಾರಿ -3 ಐತಿ, +3 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಏನು ಉಳಿತು ನೋಡ್ರಿ ಇಲ್ಲಿ a + b - 3 ಇದೇ ಇದ್ರ ಆನ್ಸರ್ ಅಂತ ಹೇಳ್ಬೋದು ನೋಡ್ರಿ. ಯಾಕಂದ್ರ ಇಲ್ಲಿ ಏನಾಗೈತಿ ಪ್ಲಸ್ ಟರ್ಮ್ ಮೈನಸ್ ಟರ್ಮ್ ಏನಾಗತ್ತವ ಕ್ಯಾನ್ಸಲ್ ಅದು. +b ಇತ್ತು -b +a -a +3 -3 ಕ್ಯಾನ್ಸಲ್ ಆಯ್ತು. ಸೊ ಹಾಗಾದ್ರೆ a + b -3 ಇದ್ರದ ವ್ಯಾಲ್ಯೂ ಅಂತ ಹೇಳ್ಬೋದು ನೋಡ್ರಿ. ಹೌದಾ? ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ನೋಡ್ರಿ, -12xy ನಿಂದ 6xy ನ ಕಳೆಯಿರಿ. ಹೌದಾ? ಹಾಗಾದ್ರೆ ಇದು ನೋಡ್ರಿ -12xy ಇದರಿಂದ ಇದನ್ನ ಕಳಿ ಅಂತ ಹೇಳ -6xy ಇದ್ರಾಗ ಇದನ್ನ ಕಳಿ ಅಂತ ಹೇಳ. ಹಾಗಾದ್ರ ಇಲ್ಲಿ ನೋಡ್ರಿ, ಇಲ್ಲಿ ಚಿಹ್ನೆಗಳನ್ನ ಆಗ್ಲೇ ಹೇಳಿದೆ ನಾನು, ಪ್ಲಸ್ ಇಂಟು ಪ್ಲಸ್ ಏನಾಗತ್ತ ಪ್ಲಸ್ ಆಗತ್ತ. ಅದೇ ತರ ಮೈನಸ್ ಇಂಟು ಮೈನಸ್ ಏನಾಗತ್ತ ಪ್ಲಸ್ ಆಗತ್ತ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಏನಾಗತ್ತ ಮೈನಸ್ ಆಗತ್ತ. ಮೈನಸ್ ಇಂಟು ಪ್ಲಸ್ ಮಾಡಿದ್ರ ಮೈನಸ್ ಆಗತ್ತ. ಹಾಗಾದ್ರೆ ಇಲ್ಲಿ ಚಿಹ್ನೆಗಳು ಯಾವ್ದು ನೋಡ್ರಿ, ಮೈನಸ್ ಐತಿ ಮೈನಸ್ ಐತಿ. ಹಾಗಾದ್ರೆ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಎಷ್ಟಾಗತ್ತೆ ನಮ್ಗೆ ಪ್ಲಸ್ ಆಗತ್ತ. ಹಾಗಾಗಿ ಈ ಸಂಖ್ಯೆಗಳನ್ನ ಏನ್ ಮಾಡ್ರಿ ಇವಾಗ ಕೂಡ್ಸ್ರಿ. ಕೂಡ್ಸಿ 12ರಾಗ ಇಲ್ಲಿ ಕಾಮನ್ ತೆಗಿರ್ಬೇಕ್ರಿ. ಇಲ್ಲಿ ನೋಡ್ರಿ ಮೈನಸ್ ನೋಡ್ರಿ, ಮೈನಸ್ ಇಂಟು ಮೈನಸ್ ಆಗ ಪ್ಲಸ್ ಆಯ್ತು. ನೆಕ್ಸ್ಟ್ ಇಲ್ಲಿ 12 ಒಂದ್ ನಿಮಿಷ 12 + 6 ಕಾಮನ್ ಏನೈತಿ ಇಲ್ಲಿ xy ಕಾಮನ್ ಐತಿ. ಎರಡುದ್ರಾಗ xy ಕಾಮನ್ ತಗ. ಹಾಗಾದ್ರ ಇಲ್ಲಿ 12ರಾಗ 6 ಕೂಡಿಸಿ ಎಷ್ಟಾಯ್ತು 18 ಆಯ್ತು. 18xy. ಆದ್ರೆ ಇಲ್ಲಿ ಏನಾಗ್ತದೆ, ಇಲ್ಲಿ ಮೈನಸ್ ಇಂಟು ಮೈನಸ್ ನಾವು ಪ್ಲಸ್ ಮಾಡಿದ್ರು ಕೂಡ ನಾವು ದೊಡ್ಡ ಚಿಹ್ನೆಯಿಂದ ಸಂಖ್ಯೆ ಯಾವ್ದು ಇರ್ತೈತಿಲ್ಲ, ಸೊ ಅದ ಚಿಹ್ನೆನ ಏನ್ ಮಾಡ್ತೀವಿ ನಾವು ಇಲ್ಲಿ ಇಡ್ತೀವಿ ಅಂತ ಹೇಳ್ಬೋದು. ದೊಡ್ಡ ಸಂಖ್ಯೆ ಯಾವ್ದೈತ್ರಿ ನೋಡಿ, ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವ್ದೈತಿ ಮೈನಸ್ ಐತಿ. ಸೊ ಹಾಗಾಗಿ -18xy ಅಂತ ಬರಿತೀವಿ. ಅದೇ ತರ ಇದನ್ನ ನೋಡ್ರಿ, 4ನೇ ಪ್ರಶ್ನೆ, 11ab ಇಂದ 5ab ನ ಕಳೆಯಿರಿ. 11ab ಇಂದ -5ab ನ ಕಳಿ ಅಂತ ಹೇಳ್ತಾರ. ಹಾಗಾದ್ರೆ ನೋಡ್ರಿ ಇಲ್ಲಿ ಕೂಡ ಏನ್ ಮಾಡೋದು, ಕಾಮನ್ ಟರ್ಮ್ ತೆಗಿಬಹುದು. 11ರಾಗ 5, 11 - 5 ಇಲ್ಲಿ ಕಾಮನ್ ಟರ್ಮ್ ಯಾವ್ದು ನಮ್ದು ab. ಹಾಗಾದ್ರೆ 11ರಾಗ 5 ಕಳೆದ್ರೆ ಎಷ್ಟು ಬಂತು 6ab. ಹಾಗಾದ್ರೆ ಇದ್ರ ಆನ್ಸರ್ ಎಷ್ಟು 6ab ಅಂತ ಹೇಳ್ಬೋದು. ಹಾಗಾದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿವರೆಗೂ ಬೀಜಗಣಿತದ ಪರಿಕಲ್ಪನೆ ಅಂದ್ರೇನು, ಬೀಜಗಣಿತ ಆರಂಭ ಹೆಂಗಾಯ್ತು, ನೆಕ್ಸ್ಟ್ ಅದರಲ್ಲಿ ಕಂಡು ಬರುವಂತ ಬೇಸಿಕ್ ಟರ್ಮ್ಗಳು ಯಾವ್ಯಾವ ಅಂತ ಡಿಸ್ಕಸ್ ಮಾಡಿದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ, ವಿಡಿಯೋ ನಿಮಗೆ ಇಷ್ಟ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.